ಫಸ್ಟ್ ಕ್ವಶನ್ ಕೇಳಿದ್ದೆ ರಿಷಬ್ ಗದನ, ಮಚ್ಚ ನನ್ನ ಮೇಲೆ ಇಷ್ಟೊಂದು ದುಡ್ಡು ಹಾಕ್ತೇನೋ ಅಂದೆ. 20 kg ಜಾಸ್ತಿ ಆದ್ಮೇಲೆ ಸರ್ ನೀವು ಇನ್ನೂ ದಪ್ಪನೇ ಕಾಣ್ತಾ ಇಲ್ಲ ಸರ್, ಇನ್ನೊಂದು 10 kg ಜಾಸ್ತಿ ಮಾಡಿ ಸರ್ ಅಂತ. ಏನ್ ಪೊಲೀಸ್ ಸ್ಟೇಷನ್ ನಡೆಸ್ತೀರಿ, ಇವರೆಲ್ಲ ಉಪಯೋಗ ಇಲ್ದವ್ರು. ಈಸ್ ಅ ಲೈಬ್ರರಿ ಆಫ್ ಆಕ್ಟಿಂಗ್. ಅವ್ರು ನನ್ನ ಉಗ್ರ ಹೋರಾಟ ಅಂತಾನೆ ಕರೆಯೋದು ಇವತ್ತು. ಏ ಉಗ್ರ ಹೋರಾಟ ಹಿಂಗಿದ್ದೀರಿ ಅಂತ. ಒಂದು ಉಗ್ರ ಹೋರಾಟ ಉಂಟು ನಿಮ್ದು ಏನ್ರಿ ರಗಳೆ, ನೀವು ರಾತ್ರಿ ಎದ್ಬಿಟ್ಟು ತಿನ್ನಕ್ಕೆ ಏನಾರು ಕೊಡೋ ಸ್ವೀಟು ಐಸ್ ಕ್ರೀಮು ಸ್ಟಾಕ್ ಇರೋದು ನನ್ನ ಮನೇಲಿ. ಸರ್ ಮ್ಯಾರಿಡ್ ವುಮೆನ್ ಜೊತೆ ನಿಮ್ ಲವ್ ಆಗತ್ತಾ ಅಂತಂದ್ರು. ಯು ಆರ್ ಡ್ರಿಂಕಿಂಗ್ ಫಾರ್ ದ ಫಸ್ಟ್ ಟೈಮ್. ಹಿಂಗೆ ಇರ್ತೀವಿ ನಾವು, ಹೈ ಆಗಿರೋದು ತೋರಿಸ್ಬೇಕು. ಇಲ್ಲಿ ನೀವು ನಗಿಸ್ತಾ ಇಲ್ಲ, ಇಟ್ ಈಸ್ ಅ ಕಂಪ್ಲೀಟ್ಲಿ ಎಮೋಷನಲ್ ಸೀನ್. ಜಾಸ್ತಿ ಬಿದ್ರೆ ಜಲ್ಲಿ ಆಗ್ಬಿಡುತ್ತೆ. ಪ್ರೀತಿಯಿಂದ ಕರೆಯೋದೆ ಆರಾಮನ, ಕಾಲೇಜ್ಗೆ ಹೋದೇನ, ಹಿಂಗೆ ಇರುತ್ತೆ. ಸಿಟ್ಟು ಬಂದ್ರು ನಮ್ಮ ಇಡೀ ವಂಶದಲ್ಲಿ ನಮ್ ಜಾತಿಲೇ ಯಾರು ಬಣ್ಣ ಹಚ್ಚಿಲ್ಲ, ನೀನೊಬ್ಬ ಹೆಂಗ್ ಉಟ್ಕೊಂಡ್ಬಿಟ್ಯೋ. ನಮ್ಮನ್ನ ನೋಡಿದವರು ಇವ್ರು ನಾಳೆಯಿಂದ ಡಿವೋರ್ಸ್ ಪೇಪರ್ ಇವ್ರು ಅಂತ ಹೇಳೋದು. ಆಗಲ್ಲ ಬಾ, ಆಗಲ್ಲ. ಪೊಲೀಸ್ ಅವ್ರ ಹಣೆ ಬರ ನೋಡಿ, ದಿನಾ ಕೈ ಮುಗಿದು ದೇವರಿಗೆ ಹೋಗದೆ ಸ್ಟೇಷನ್ಗೆ. ಇಷ್ಟೆಲ್ಲ ಓದೇ ತಿನ್ನೋ ಬದಲು ಆಗ್ಲೇ ಸತ್ಯ ಒಪ್ಕೋಬೋದಿತ್ತಲ್ಲ. ಜವಾಬ್ದಾರಿಯುತ ಸಮಾಜದಲ್ಲಿ ಇರುವಂತ ನೀವು ಬಂದು ನೋಡ್ಬೇಕು ಅಂತ ನಾನು ಕೇಳ್ಬೋದು. ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ನಗುವಿನ ಅಲೆನ ತರಿಸೋದಕ್ಕೆ ಲಾಫಿಂಗ್ ಬುದ್ಧ ಬರ್ತಾ ಇದೆ. ಅಂಡ್ ವಿ ಹ್ಯಾವ್ ಮಿಸ್ಟರ್ ಪ್ರಮೋದ್ ಶೆಟ್ಟಿ ವಿತ್ ಅಸ್. ವೆಲ್ಕಮ್ ಟು GSS ಮಾಧ್ಯಮ. ಥ್ಯಾಂಕ್ ಯು ಸೋ ಮಚ್. ಹೌ ಯು ಸರ್? ಅದ್ಭುತವಾಗಿದ್ದೀನಿ. ಸೊ ಲಾಫಿಂಗ್ ಬುದ್ಧ ಆದ್ಮೇಲೆ ಲಾಫ್ಸ್ ಜಾಸ್ತಿ ಆಗ್ತಿದೆ, ಸ್ಮೈಲ್ಸ್ ಅಂಡ್ ಲಾಫ್ಸ್. ಅಂದ್ರೆ ಇಲ್ಲ ಅಂದ್ರೂ ನಾನು ಸ್ವಲ್ಪ ನಗು ಮುಖದವನೇ. ಬಟ್ ನಾನು ನೋಡಿದವರೆಲ್ಲ ಹೆದರ್ಕೋತಾರ ಅಷ್ಟೇ. ನಮ್ ಮೀಸೆ, ನಮ್ ಹೈಟು, ವೆಯ್ಟ್ ನೋಡಿದ ಇವ್ನ್ ಮಾತಾಡ್ಸೋದ್ ಹೆಂಗಪ್ಪ, ಇವ್ನ್ ಮಾತಾಡ್ಸ್ಬೋದಾ ಬೇಡವ ಅನ್ನೋ ಯೋಚನೆಯಲ್ಲೇ ಇರ್ತಾರೆ ಎಲ್ಲರೂ. ಬಟ್ ಸ್ಟಿಲ್ ನನಗೆ ಫನ್ ತುಂಬಾ ಇಷ್ಟ. ಅಂದ್ರೆ ನನ್ ಗ್ಯಾಂಗ್ ಅಲ್ಲಿ ಇದ್ರು, ನನ್ನ ಫ್ರೆಂಡ್ಸ್ ಜೊತೆ ಇದ್ರು, ಅಥವಾ ನನ್ನ ಕಾಲೇಜ್ ಫ್ರೆಂಡ್ಸ್ ಆಗಿರ್ಬೋದು, ಕೆಲಸದಲ್ಲಿ ಆಗಿರ್ಬೋದು, ಎಲ್ರು ನಗಸ್ಕೊಂಡು ಆರಾಮಾಗಿ ಓಡಾಡ್ಕೊಂಡು. ನಂಗೆ ಟ್ರಾವೆಲಿಂಗ್ ಅಲ್ಲೂ ನಂಗೆ ಏನಾದ್ರು ಜೋಕ್ಸ್ ಕ್ರ್ಯಾಕ್ ಮಾಡ್ತಾನೆ ಇರ್ಬೇಕು, ನಗ್ತಾನೆ ಇರ್ಬೇಕು. ಇಲ್ಲ ಇಲ್ಲ ನಾನ್ ನಗ್ತೀನಿ, ಬಟ್ ಅದು ಕೌಂಟರ್ ಕೊಟ್ಟಾಗ ಅದು ಅಂದ್ರೆ ಹೌದೌದು. ಅಂದ್ರೆ ಯೂಶಲಿ ಹೆಂಗೆ ಅಂದ್ರೆ ಪಂಚಿಂಗ್ ಡೈಲಾಗ್ಸ್ ಇರಲ್ವಲ್ಲ ನಮ್ ಸಿನಿಮಾದಲ್ಲಿ, ಅದೇ ತರ ಪಂಚಿಂಗ್ ಕಾಮಿಡೀಸ್ ಯಾವ್ದು ಇರಲ್ಲ. ಅದು ಸಿಚುವೇಶನಲ್ ಕಾಮಿಡಿ ಅಷ್ಟೇ. ಹಿಂದೆ ಕೂತಿರೋನ್ ಏನ್ ಮಾತಾಡ್ತಾನೆ ಅದಕ್ಕೊಂದು ಉತ್ತರ ಕೊಡ್ತೀವಿ, ಅಲ್ಲಿ ನಗು. ವಂಡರ್ಫುಲ್. ನಾವಂತೂ ಕಾಯ್ತಾ ಇದೀವಿ ಹೊಟ್ಟೆ ಹುಣ್ಣಾಗೋಷ್ಟು ನಗದಿಕ್ಕೆ. ಟ್ರೈಲರ್ ನೋಡಿದೀವಿ. ಸೊ ಹೌ ಇಸ್ ದ, ನಿಮ್ಗೆ ಏನ್ ಅನಿಸ್ತಾ ಹೇಳಿ ಟ್ರೈಲರ್? ಅಮೇಸಿಂಗ್ ಆಗಿದೆ. ನನಗೆ ಒಂದ್ ಅನ್ಸಿದ್ದೇನಂದ್ರೆ ಅದರಲ್ಲಿ ಕಾಮಿಡಿ ಇದೆ, ಅದರಲ್ಲಿ ರೊಮ್ಯಾನ್ಸ್ ಇದೆ, ಸಸ್ಪೆನ್ಸ್ ಇದೆ, ಒಂಥರ ಥ್ರಿಲ್ಲಿಂಗ್ ಆಗಿದೆ. ಐ ಆಕ್ಚುಲಿ ವಾಂಟ್ ಟು ನೋ ವಾಟ್ ಕುಡ್ ಬಿ ದ ಎಕ್ಸಾಕ್ಟ್ ಜಾನರ್ ಆಫ್ ದ ಮೂವಿ ಅಂತ. ಇಟ್ಸ್ ಸೋ ಮಿಕ್ಸ್ಡ್, ಎಲ್ಲವೂ ಇದೆ. ಸಖತ್ತಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಯೂಶಲಿ ಏನಾಗುತ್ತೆ, ಪೊಲೀಸ್ ಕಥೆಗಳು ಹೇಳಕ್ ಹೊರಟಾಗ ಅವರ ಯಶಸ್ಸಿನ ಕಥೆನ ಮಾತ್ರ ಹೇಳ್ತಾ ಹೋಗ್ತಾರೆ. ಎಕ್ಸಾಕ್ಟ್ಲಿ. ಅಂದ್ರೆ ಅವ್ರನ್ನ ಹೀರೋಯಿಸಮ್ ಅಲ್ಲಿ ತೋರ್ಸಕ್ ಹೋಗ್ತಾರೆ ಅಥವಾ ತೋರಿಸ್ತಾರೆ. ದಟ್ ಇಸ್ ವಾಟ್ ಪೀಪಲ್ ವಾಂಟ್ ಅಲ್ಲ. ಎಕ್ಸಾಕ್ಟ್ಲಿ. ಸೊ ಸಾಂಗ್ಲಿಯಾನ ಇಂದ ಹಿಡ್ಕೊಂಡು ರೀಸೆಂಟ್ ಆಗಿ ಸುದೀಪ್ ಸರ್ದು ಯಾರ್ದು ಸಿನಿಮಾ ಬಂದಿರೋ ತನಕನು ನಿಮಗೆ ಅದನ್ನ ಗ್ಲೋರಿಫೈ ಮಾಡ್ತಾರೆ. ಅದ್ಭುತವಾಗಿ ಅವ್ರ ಹೀರೋಯಿಸಮ್ ನ ತೋರಿಸ್ತಾರೆ ಪೊಲೀಸ್ ಅವ್ರದ್ದು. ಅಂಡ್ ನಮ್ ಹೀರೋಗಳೆಲ್ಲ ಅದ್ರಲ್ಲಿ ಎತ್ತಿದ ಕೈ ಅದ್ಭುತವಾಗಿ ಮಾಡ್ತಾರೆ. ಯಾ, ಬಟ್ ನಾವಿಲ್ಲಿ ಟಚ್ ಮಾಡಕ್ ಹೊರಟಿರೋದು ಅವರ ಎಮೋಷನ್ ಪಾರ್ಟ್ ಅನ್ನ. ಅಂಡ್ ಸ್ಟೇಷನ್ ಒಳಗಡೆನು ಹ್ಯೂಮರ್ ಇರುತ್ತೆ ಅನ್ನೋದನ್ನ ತೋರ್ಸೋದಕ್ಕೆ. ಯಾಕಂದ್ರೆ ಯಾವ್ದೇ ಸ್ಟೇಷನ್ ಸಿನಿಮಾದಲ್ಲಿ ತೋರಿಸಿದಾಗ್ಲಿ ಇಟ್ ವಿಲ್ ಬಿ ವೆರಿ ಸೀರಿಯಸ್. ಯಾವ್ದೋ ಒಂದು ಕ್ಯಾರೆಕ್ಟರ್ ಮಾತ್ರ ಕಾಮಿಡಿ ಮಾಡ್ತಾ ಇರ್ತಾನೆ, ಆ ತರದ್ದೇನೋ ಇದೆ. ಬಟ್ ಇಲ್ಲಿ ಇಡೀ ಸ್ಟೇಷನ್ ಎಷ್ಟು ಲವಲವಿಕೆಯಲ್ಲಿ ಇರುತ್ತೆ ಟಿಲ್ ಒನ್ ಇನ್ಸಿಡೆಂಟ್ ಹ್ಯಾಪನ್ಸ್. ಬಟ್ ಆ ಇನ್ಸಿಡೆಂಟ್ ಆದ್ಮೇಲೆ ಈ ಲಾಫಿಂಗ್ ಬುದ್ಧ ಅದನ್ನ ಅಲ್ಲಿ ತನಕ ನಗ್ನಗ್ತಾ ಸಾಲ್ವ್ ಮಾಡ್ತಿದ್ದಂತ ಕೇಸನ್ನ ಆಮೇಲೂ ಹಾಗೆ ಸಾಲ್ವ್ ಮಾಡ್ತಾನ, ವಿತೌಟ್ 0 ಡಿಗ್ರಿ ಟ್ರೀಟ್ಮೆಂಟ್ ಅಲ್ಲೇ ಸಾಲ್ವ್ ಮಾಡ್ತಾನ ಇಲ್ವಾ, ಅಥವಾ ಸ್ಟೇಷನ್ ಹೊರಗಡೆ ಹೋದ್ರೆ ಅಂದ್ರೆ ಅವ್ರ ಮನೆ ಪೋರ್ಷನ್ ಹೋದ್ರೆ ನಿಮ್ಗೆ ಅವ್ರ ಹೆಂಡತಿ ಮಕ್ಕಳ ಜೊತೆ ಅಷ್ಟೇ ಎಂಟರ್ಟೈನ್ಮೆಂಟ್ ಆಗಿ ಇರ್ತಾನ, ಹೇಗಿರುತ್ತೆ ಅವ್ರ ಜರ್ನಿ, ಇದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದೀವಿ. ಅಂದ್ರೆ ಯೂಶಲಿ ಈ ತರದ ಟಾಪಿಕ್ಸ್ ನ ನಿಮ್ಗೆ ದೇರ್ ಇಸ್ ಅ ಕಂಪ್ಲೇಂಟ್ ದಟ್ ಮಲಯಾಳಂ ಸಿನಿಮಾದವ್ರು ಈ ತರ ಟಾಪಿಕ್ ನ ಟಚ್ ಮಾಡ್ತಾರೆ, ಬಟ್ ಕನ್ನಡದವ್ರು ಮಾಡಲ್ಲ ಅಂತ. ಬಟ್ ಇದನ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಗಿದಾಗ್ಲೇನೆ ಭರತ್ ಈ ಕಥೆನ ಬರ್ತಿದ್ರು. ಸೊ ಇದ್ರದ್ದು ಒನ್ ಲೈನರ್ ಅವಾಗ್ಲೇ ರೆಡಿ ಆಗಿತ್ತು. ಅವಾಗ್ಲೇ ರೆಡಿಯಾಗಿ ಭರತ್ ಇಲ್ಲ ಇದನ್ನ ಪ್ರಮೋದ್ ಶೆಟ್ರೆ ಮಾಡ್ತಾರೆ ಅಂತ ಹೇಳಿದ್ದ. ಬಟ್ ನನಗೇನು ಅಂದ್ರೆ ಯೂಶಲಿ ನಾನೇ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿರೋದ್ರಿಂದ ನಮ್ಮ ಎಲ್ಲ ಗ್ಯಾಂಗ್ಗೂ, ಸೊ ನಾನ್ ಅದ್ರದ್ದು ಒಂದು ಬಡ್ಜೆಟ್ ಮಾಡಿದೆ. ಆ ಬಡ್ಜೆಟ್ ಮೀರೋಯ್ತು. ಅಂದ್ರೆ ನಮ್ಗೆ ಯೂಶಲಿ ಸರ್ಕಾರಿ ನಮ್ಮ ತುಂಬಾ ಚಿಕ್ಕ ಬಡ್ಜೆಟ್ ಅಲ್ಲಿ ಮಾಡಿದ ಸಿನಿಮಾ ಅಂದ್ರೆ ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಸೊ ಆ ಬಡ್ಜೆಟ್ ಅಲ್ಲಿ ಇದ್ದಿದ್ರೆ ನಾನ್ ಹೀರೋ ಆಗೋದಕ್ಕೆ ಓಕೆ ಅದಕ್ಕೊಂದು ವರ್ತ್ ಅಂತ ಅನಿಸ್ತಿತ್ತು. ಬಟ್ ಯಾವಾಗ ಬಡ್ಜೆಟ್ ಜಾಸ್ತಿ ಆಯ್ತು ನಾನೇ ಕೈ ಬಿಟ್ಬಿಟ್ಟೆ, ಇದು ನನ್ ಕೈಲಾಗಲ್ಲ ಬರತ್, ಬಟ್ ತುಂಬಾ ಚೆನ್ನಾಗಿದೆ, ಬೇರೆ ಯಾರನ್ನಾರು ಹೀರೋನ ಹಾಕೊಂಡ್ ಮಾಡಿ. ಬೀಯಿಂಗ್ ಅ ಪ್ರೊಡ್ಯೂಸರ್ ನಾವು ಮಾರ್ಕೆಟ್ ನ ಯೋಚನೆ ಮಾಡ್ಲೇಬೇಕಾಗುತ್ತೆ. ಸೊ ಹಂಗಾಗಿ ನಾನು ಅದನ್ನ ಬಡ್ಜೆಟ್ ಮಾಡ್ಕೊಟ್ಬಿಟ್ಟು ನಾನು ಸುಮ್ಮನಾಗಿದ್ದೆ.
ಬಟ್ ರಿಷಬ್ ಹೇಳಿದ್ದ, ಭರತ್ ನೀವು 100% ಈ ಸಿನಿಮಾ ಮಾಡಿ, ನಾನು ಸಪೋರ್ಟ್ ಮಾಡ್ತೀನಿ, ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ. ಸೊ ಭರತ್ ಕಂಪ್ಲೀಟ್ ಅದನ್ನ ಫಿನಿಶ್ ಮಾಡ್ಕೊಂಡ್ ಬಂದಾಗ ಭರತ್ ಇನ್ನೂ ಹಠದಲ್ಲೇ ಇದ್ರು ದಟ್ ಇದನ್ನ ಪ್ರಮೋಷನ್ ಮಾಡೋದು ಅಂತ. ಬಟ್ ಅಷ್ಟೊತ್ತಿಗೆ ರಿಷಬ್ಗೂ ಅಂದ್ರೆ ಮಗ ಎನಿವೇ ನಾವು ಕಾಂಟೆಂಟ್ ಓರಿಯೆಂಟೆಡ್ ಮಾಡ್ತಿರೋದ್ರಿಂದ ಅಂಡ್ ನಿನ್ನ ಪರ್ಫಾರ್ಮೆನ್ಸ್ಗೆ ನನಗೆ ಯಾವುದೇ ಡೌಟ್ ಇಲ್ಲ, ಸೊ ವಿಲ್ ಹ್ಯಾವ್ ಎ ಚಾಲೆಂಜ್, ಏನಾಗುತ್ತೆ ನೋಡೋಣ ಬಾ ಅಂತ. ಬಟ್ ಆ ಬಡ್ಜೆಟ್ ಇದೆಯಲ್ಲ, ನನ್ಗೆ ಅದೇ ಇವತ್ತಿಗೂ ನಾನು ಫಸ್ಟ್ ಕ್ವಶನ್ ಕೇಳಿದ್ದೆ ರಿಷಬ್ಗೆ ಅದನ್ನ, ಮಚ್ಚ ನನ್ ಮೇಲೆ ಇಷ್ಟೊಂದು ದುಡ್ಡು ಹಾಕ್ತೇನೋ ಅಂದೆ. The answer that he gave, but still I understand the love behind that statement that he gave. ಅಂದ್ರೆ ಆ ಕತೆ ಮೇಲೆ ಅಷ್ಟು ಪ್ಯಾಷನ್ ಇದೆ ಅವನಿಗೆ. Exactly. ಅಂದ್ರೆ ಸಿನಿಮಾ ಮಾಡೋದು ನಮ್ದೆಲ್ಲ ಒಂದ್ ಚಾಳಿ ಇದೆ, ಅಂದ್ರೆ ಎಲ್ಲಿಂದ ದುಡ್ಡು ಬರುತ್ತೆ ಅಲ್ಲಿಗೆ ವಾಪಸ್ ಹಾಕೋದು ಅಂತ, ಕೆರೆಗೆ ಚೆಲ್ಲಿ ಅನ್ನೋ ತರ ಸಿನಿಮಾ ಇಂದ ಬಂದಿದ್ದನ್ ಸಿನಿಮಾಗೆ ಹಾಕೋದು ನಾವು ವಾಪಸ್. ಸೊ ಅದೇ ತರ ಇವನು ಅದನ್ನ ಹೇಳ್ದ, ಅಂದ್ರೆ ಈಗ ಎನಿವೇ ನಾವು ಒಂದ್ ಸಿನಿಮಾ ಗೆದ್ದಿರೋದ್ರಿಂದಾನೇ ಇನ್ನೊಂದ್ ಸಿನಿಮಾ ಮಾಡಕ್ ಸಾಧ್ಯ ಆಗ್ತಿರೋದು. ಸೊ ಇದನ್ನು ಒಂದು ಟ್ರೈ ಕೊಡೋಣ, ಏನಾಗುತ್ತೆ ಶೆಟ್ರೆ ನೀವು ರೆಡಿಯಾಗಿ ಶೆಟ್ರೆ ನೋಡೋಣ ಆಗಿದ್ದಾಗ್ಲಿ ಅನ್ನೋ ತರ. ನೀವು ರೆಡಿಯಾಗಿ ಶೆಟ್ರಿ ಅಂತ ಹೇಳಿದ್ರು, ಬಟ್ ನಿಮ್ಗೆ ಮೆಂಟಲಿ ಈ ಲಾಫಿಂಗ್ ಬುದ್ಧ ಅನ್ನೋ ಕ್ಯಾರೆಕ್ಟರ್, ಯಾಕೆಂದ್ರೆ ಯಾವಾಗ್ಲೂ ಕಥೆಯ ಸುತ್ತ ಏನ್ ನಡೆಯುತ್ತೋ ಆ ಸುತ್ತ ಇವರಿಯೋ ಪಾತ್ರಗಳಾಗಿ ನೀವಿರ್ತಾ ಇದ್ರಿ ಆಲ್ ದೀಸ್ ವೈಲ್. ಈಗ ನೀವೇ ಲೀಡು, ನಿಮ್ಮ ಸುತ್ತ ಕತೆ ಹೆಣೆಯಲಾಗತ್ತೆ. ಸೊ ಈ ಪಾತ್ರ ನೀವು ಕ್ಯಾರಿ ಮಾಡ್ತೀರಾ ಅಂದಾಗ ನಿದ್ದೆಗೆಡಿಸ್ತಾ? ನಿದ್ದೆಗೆಡಿಸಿದ್ ನನ್ಗೆ ಆ ಪಾತ್ರಕ್ಕೆ ತೂಕ ಜಾಸ್ತಿ ಮಾಡ್ಬೇಕು ಅಂದಾಗ. ಅಂದ್ರೆ ನಾನು ಯೂಶಲಿ ನಾನಿರೋ ವೆಯ್ಟ್ಗಿಂತ ಆಲ್ಮೋಸ್ಟ್ 20% ನಾನು ಗೇನ್ ಮಾಡ್ಬೇಕಾಗಿತ್ತು. ಅಂದ್ರೆ ನಾನು ಇನ್ನೂ 30 kg ಜಾಸ್ತಿ ಮಾಡ್ಬೇಕು ಅಂತ ಹೇಳಿದಾಗ ನಂಗೆ ಅದು ಗಾಬರಿ ಮಾಡುತ್ತೆ. ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ಬರತ್ತು, ಸರ್ ಒಂದು 20 kg ಜಾಸ್ತಿ ಮಾಡಿ ಸಾಕು ಅಂದ್ರು. 20 kg ಜಾಸ್ತಿ ಆದ್ಮೇಲೆ ಸರ್ ನೀವು ಇನ್ನೂ ದಪ್ಪನೇ ಕಾಣ್ತಾ ಇಲ್ಲ ಸರ್, ಇನ್ನೊಂದು 10 kg ಜಾಸ್ತಿ ಮಾಡಿ ಸರ್ ಅಂತ. ಒಳ್ಳೆ ಚೌಕಾಸಿ. ನಾನು ಅಂದ್ರೆ ನನ್ನ ವೈಫ್ ತುಂಬಾ ಎದುರ್ಕೋತಾ ಇದ್ಲು, ಅಂದ್ರೆ ವೆಯ್ಟ್ ಗೇನ್ ಆಗ್ತಾ ಅವಳಿಗೆ ಅಂದ್ರೆ ಶುಗರ್ ಇಂಟೇಕ್ ಜಾಸ್ತಿ ಮಾಡ್ಲೇಬೇಕು. ಈಗ ಹೊಟ್ಟೆಗಾದ್ರೆ ಏನೋ ಬಟ್ಟೆ ಗಿಟ್ಟೆ ಕಟ್ಬಿಟ್ಟು ಹೊಟ್ಟೆ ಡುಮ್ಮಂಗೆ ಮಾಡ್ಬಿಡ್ಬೋದು, ಬಟ್ ನಿಮ್ಗೆ ಈ ಫೇಸ್ ಕಾಣೋದಿದೆಯಲ್ಲ, ಹೌದು ಇದು ಫುಲ್ ಗುಂಡಗಾಗ್ಬೇಕು, ನಂಗೆ ಲಾಫಿಂಗ್ ಬುದ್ಧ ತರನೇ ಕಾಣ್ಬೇಕು ಅಂತ ಬರತ್ತು. ನನಗೆ ತಲೆ ಕೆಟ್ಟೋಯ್ತು, ಏನ್ ಮಾಡ್ಲಪ್ಪ ನಾನು. ಫಸ್ಟ್ ಆಫ್ ಆಲ್ ನಾನು ಡಾಕ್ಟ್ರು, ಮೆಡಿಸಿನ್, ಟ್ಯಾಬ್ಲೆಟ್ ಅಂದ್ರೆ ದೂರ. ನಾನು ಜ್ವರ ಬಂದ್ರು ಮಾತ್ರ ತಗೊಳಲ್ಲ ನಾನು, ಅಂತ ಗಿರಾಕಿ ನಾನು. ಸೊ ನನ್ಗೆ ಇದ್ ಏನ್ ಗುರು ಇವನ್ನೆಲ್ಲ ತಗ್ಲಾಕ್ ಬಿಡ್ತಾನಲ್ಲ, ಏನೋ ಮಾಡ್ತಾ ಇದ್ದಾನೆ ಅಂತ ಒಂದು ಫೀಲಿಂಗ್ ಇತ್ತು. ಬಟ್ ನನ್ಗಿಂತ ಜಾಸ್ತಿ ನನ್ನ ಹೆಂಡತಿ ಎದುರಿದ್ಲು. ಅದ್ರದ್ದು ಮಜಾ ಏನು ಅಂದ್ರೆ, ನಾನು ಆಲ್ಮೋಸ್ಟ್ 128-129 ಕಿಲೋಸ್ ನಾನು ಟೋಟಲ್ ಓವರ್ ಆಲ್ ಆದಾಗ, ಅವಳು ಹಠ ಮಾಡಿ ಜಗಳ ಮಾಡಿ ಫುಲ್ ಬಾಡಿ ಚೆಕಪ್ ಕರ್ಕೊಂಡೋಗಿ ಹಾಸ್ಪಿಟಲ್ ಅಲ್ಲಿ ಕೂರಿಸಿದ್ಲು. ಎಲ್ಲ ಟೆಸ್ಟ್ ಮುಗಿಸ್ದೆ ನಾನು ಮುಗಿಸ್ಬಿಟ್ಟು ನಾನು ಆರಾಮಾಗಿದ್ದೀನಿ. ರಿಪೋರ್ಟ್ ಬಂದಾಗ ಅವ್ರು ಹಿಂಗ್ ರಿಪೋರ್ಟ್ ಇಟ್ಕೊಂಡು, ಪ್ರಮೋದ್ ಎವ್ರಿಥಿಂಗ್ ಇಸ್ ಕ್ಲಿಯರ್, ಇದು ಕ್ಲಿಯರ್, ಕಿಡ್ನಿ, ಲಿವರ್, ಇನ್ನೊಂದು ಮತ್ತೊಂದು ಅಂತ ಎಲ್ಲ ಟಿಕ್ ಹಾಕೊಂಡು ಕೂತಿದ್ರು. ಅವಳದ್ ರಿಪೋರ್ಟ್ ಬಂತು, ಅವಳು ನನ್ನ ಜೊತೆನೆ ಕರ್ಕೊಂಡೋಗಿದ್ದು, ನೀನು ಮಾಡಿಸ್ಬೇಕು ಬಾ ಅಂತ. ಅವಳಿಗೆ ಬಂದಾಗ ಒಂದೊಂದೇ ಶುರು ಮಾಡೋದು, ನೀವು ಸ್ವಲ್ಪ ಟೆನ್ಷನ್ ಜಾಸ್ತಿ ತಗೋತೀರಾ, ನಿಮ್ದು BP ಹಿಂಗಾಗ್ತಿದೆ, ನಿಮ್ದು ಶುಗರ್ ಲೆವೆಲ್ ನೋಡ್ಕೊಳ್ಳಿ, ಇದು ಮೀರಬಾರ್ದು, ಹಿಂಗ್ ಮಾಡಬಾರ್ದು ಅಂತ. ಅದಕ್ಕೆ ಹೇಳಿದೆ, ಅಪ್ಪಿ ನನಗೆಲ್ಲ ಟೆನ್ಷನ್ ಇರೋದು ನೀನಿಗೆ, ಗೇನ್ ಮಾಡ್ತಿರೋದು ನಾನು, ಟೆನ್ಷನ್ ತಗೋತಿರೋದು ನೀನು, ಅದನ್ನ ತಗೋಬೇಡ, ಆರಾಮಾಗಿರು. ಅಂಡ್ ಎನಿವೇ ಅಂದ್ರೆ ಮುಂಚೆಯಿಂದನೂ ನ್ಯಾಚುರಲ್ ಫುಡ್ಸ್ ತಿನ್ಕೊಂಡ್ ಬಂದಿದ್ರಿಂದ ಇವಾಗ ಪಿಜ್ಜಾ ಬರ್ಗರ್ ತಿನ್ಕೊಂಡು ಬೆಳೆದಿರೋ ಬಾಡಿ ಆಗಿದ್ರೆ ಇದ್ರ ಬಗ್ಗೆ ಟೆನ್ಷನ್ ಮಾಡ್ಕೋಬೇಕಾಯ್ತು. ಅದೇ ನಮ್ ಕುಂದಾಪುರ ಕನ್ನಡದಲ್ಲಿ ಹೇಳ್ಬೇಕು, ಕೊಚ್ಚಕ್ಕಿ ಅನ್ನ ಮೀನ್ ಗಸಿ ಅಂತ. ಬಾಯ್ಲ್ಡ್ ರೈಸ್ ತಿನ್ಕೊಂಡು ಆರಾಮಾಗಿ ಮೀನ್ ಅದಕ್ಕೆ ನಾನೇನು ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳಿಲ್ಲ, ಬಟ್ ಅವಳು ಮಾಡ್ಕೋತಾ ಇಲ್ಲ. ಬಟ್ ಡ್ಯೂರಿಂಗ್ ದಿಸ್ ಪ್ರಾಸೆಸ್, ಯಾಕಂದ್ರೆ ನಾವು ಬೇರೆ ಚಿತ್ರಗಳು ನೋಡಿದ್ವಿ, ರೀಸೆಂಟ್ ಆಗಿ ಹಿಂದಿಯಲ್ಲಿ XXL ಅಂತ ಬಂತು, ಅನುಷ್ಕಾ ಶೆಟ್ಟಿ ಅವ್ರದ್ದು 0 ಬಂತು, ಸೊ ಅಂಡ್ ಪರಿಣೀತಿ ಅವ್ರದ್ದು ಬಂತು. ಸೊ ನಮ್ಮಲ್ಲಿ ಈ ಪುಟ್ಟಿಂಗ್ ಆನ್ ಅಂಡ್ ಪುಟ್ಟಿಂಗ್ ಲೂಸಿಂಗ್ ಇಟ್ ಇದೆಯಲ್ಲ, ಆಫ್ ಅಂಡ್ ಆನ್ ಈಸ್ ಆಕ್ಚುಲಿ ಅ ಸೀರಿಯಸ್ ಇಶ್ಯೂ. ಬಟ್ ನೀವು ಇವಾಗ ತಾನು ಹೇಳಿದ್ರಿ ಕುಚ್ಲಕ್ಕಿ ಮತ್ತೆ ಮೀನಿಂದು ಅಂತ ಹೇಳಿ, ನಿಮ್ಮ ರೊಟೀನ್ ಹೇಗಿರ್ತಿತ್ತು ವೈಲ್ ಪುಟ್ಟಿಂಗ್ ಆನ್? ಅಂದ್ರೆ ಏನೋ ತಿಂತಾ ಇದ್ರಿ, ಹೊರಗಡೆ ತಿಂತಿಲ್ಲ, ಮನೆ ಫುಡ್ಡೇ ತಿಂತಿದ್ರಿ, ಬಟ್ ಎಕ್ಸಾಕ್ಟ್ ಆಗಿ ಏನ್ ತಗೊಳ್ತಾ ಇದ್ರಿ ಪ್ರಮೋದ್ ಅವ್ರೆ? ಇಲ್ಲ, ಪುಟ್ ಆನ್ ಮಾಡ್ಬೇಕಾದ್ರೆ ನಾನು ಮನೇಲಿ ಊಟನೇ ಮಾಡಿಲ್ಲ. ನಾನು ಬರೀ ತಿಂದಿರೋದು ಹೊರಗಡೆನೆ. ಏನೇನ್ ತಿಂದ್ರಿ? ಸಿಕ್ಕಿದ್ ತಿಂದಿದ್ದೀನಿ, ಬೀದಿ ಮೇಲೆ ಸಿಕ್ಕಿದೆಲ್ಲ ತಿಂದಿದ್ದೀನಿ. ಲಿಟ್ರಲಿ ನೀವು ನಂಬಲ್ಲ, ಎಲ್ಲೋ ಅಂದ್ರೆ ಅದು ಬಾಡಿ ಒಂಚೂರು ಅಡ್ಜಸ್ಟ್ ಆಗಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಒಂದ್ ತಿಂಗಳು ಆಗ್ತಿದ್ದಂಗೆ, ಅಂದ್ರೆ ಅದಕ್ಕೆ ಬೇಕಾಗಿರೋದಕ್ಕಿಂತ ಜಾಸ್ತಿ ಹಾಕಕ್ ಶುರು ಮಾಡಿದಾಗ ಅದು ಜಾಗ ಮಾಡ್ಕೋತಾ ಹೋಗುತ್ತೆ. ಸೊ ಹೊಟ್ಟೆ ಎಸೆ ಜಾಸ್ತಿ ಆಗೋದು. ಲಿಟ್ರಲಿ ಹೆಂಗೆ ಅಂದ್ರೆ, ಶೂಟಿಂಗ್ ಹೋಗ್ತಾ ಅಥವಾ ಬರ್ತಾ ಮಧ್ಯದಲ್ಲಿ ಶೂಟಿಂಗ್ ಅಲ್ಲಿ ಅಥವಾ ಶೂಟಿಂಗ್ ಇಲ್ದೇ ಇದ್ದಿದ್ದ ಟೈಮಲ್ಲಿ ಆಫೀಸ್ಗೆ ಹೋಗ್ತಾ ಇದ್ದೀನಿ ಅಂದ್ರೂ ಅಲ್ಲೆಲ್ಲೋ ಪಾನಿಪುರಿ ಗಾಡಿ, ಏನಿಲ್ಲ ಸರ್ ಅಲ್ಲೊಂದು ಪಾನಿಪುರಿ ಹೌದು ತಿನ್ಲೇಬೇಕು ಅಂತ ಅಲ್ಲೆಲ್ಲೋ ಗಾಡಿ ಕಾಣಿಸ್ತು, ಅಲ್ಲೊಂದು ಬ್ರೆಡ್ ಆಮ್ಲೆಟ್ ತಗೊಂಬರೋ ಅನ್ನೋದು. ಸೊ ಹಿಂಗೆ ಬೀದಿ ಮೇಲೆ ಸಿಕ್ಕಿದ್ದನ್ನೆಲ್ಲ ತಿಂತಿದ್ದೀನಿ. ಅಂಡ್ ಮೇಜರ್ ಅಂದ್ರೆ ನಾವು ಟೈಮ್ ಬಿಟ್ಟು ತಿಂತೀವಲ್ಲ, ಯೂಶಲಿ ನಾನು ಅಂದ್ರೆ 8:30-9 ಗಂಟೆ ಅಷ್ಟೊತ್ತಿಗೆ ಊಟ ಮುಗಿಸ್ಬಿಡ್ತೀನಿ. ರಾತ್ರಿ 12 ಗಂಟೆ 1 ಗಂಟೆಗೆಲ್ಲ ತಿಂದಿದ್ದೆ. ಅಂದ್ರೆ ಕಾನ್ಶಿಯಸ್ ಆಗಿ ಎದ್ದು ತಿನ್ಬೇಕು ಅಂತ. ಹೌದು, ಅಂದ್ರೆ ಸ್ಟಾರ್ಟಿಂಗ್ ಒಂದ್ 2 ದಿನ ಕಾನ್ಶಿಯಸ್, ಅಂದ್ರೆ 2 ದಿನ ಇನ್ ದ ಸೆನ್ಸ್ ಒಂದ್ 2 ವೀಕ್ ಕಾನ್ಶಿಯಸ್ಲಿ ತಿನ್ನೋಣ ಗುರು, ಇನ್ ವೈಟ್ ಪುಟ್ ಆನ್ ಮಾಡ್ಬೇಕು, ಬೇಗ ಶೂಟ್ ಹೋಗ್ಬೇಕು, ಹೌದು ಕಮಿಟ್ಮೆಂಟ್. ಬಟ್ ಆಮೇಲೆ ಹೆಂಗಂದ್ರೆ ಅವಾಯ್ಡೇ ಮಾಡಕ್ ಆಗ್ತಿಲ್ಲ.
ಅಯ್ಯಯ್ಯೋ ಅಂತ ನನಗೆ ರಾತ್ರಿ 1 ಗಂಟೆ 2 ಗಂಟೆಗೆಲ್ಲ ಹಶುವಾಗ್ಬಿಡೋದು. ಅಪ್ಪಿ ಒಂಚೂರು ತಿನ್ನಕ್ಕೇನಾರು ಇದ್ರೆ ಕೊಡು. ನಿಮ್ದು ಏನ್ರಿ ರಗಳೆ ನೀವು ರಾತ್ರಿ ಎದ್ಬಿಟ್ಟು ತಿನ್ನಕ್ಕೇನಾರು ಕೊಡೋ. ಅಯ್ಯೋ ಕತೆ. ಸ್ವೀಟು ಐಸ್ ಕ್ರೀಮು ಸ್ಟಾಕ್ ಇರೋದು ನನ್ನ ಮನೇಲಿ. ಯಪ್ಪ, ನನಗೆ ಫಸ್ಟ್ ಆಫ್ ಆಲ್ ಸ್ವೀಟ್ ಅಂದ್ರೆ ಜೀವ. ಸೊ KG ಗಟ್ಲೆ ತಂದಿರ್ತಾ ಇದ್ದೆ. ರಾತ್ರಿ ಹಶುವಾಗಿದ ತಕ್ಷಣ ಎದ್ದೋಗೋದು, ಐಸ್ ಕ್ರೀಮ್ ತಿನ್ನೋದು, ಸ್ವೀಟ್ ತಿನ್ನೋದು, ಮತ್ ಬಂದು ಮಲ್ಗೋದು. ತಿನ್ನೋದು ಮಲ್ಗೋದು ಮಾಡಿ 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 ಅಂತೂ ಇಂತೂ ಲಾಫಿಂಗ್ ಬುದ್ಧ ಆದ್ರಿ. ಟ್ರೈಲರ್ ಅಲ್ಲಿ ಒಂದ್ ಸೀನ್ ಇದೆ, ವೇಯಿಂಗ್ ಮೆಷಿನ್ ಒಂದ್ ಕಾಯಿನ್ ಬೀಳುತ್ತೆ, ಅಲ್ಲಿ ಏನೋ ನಂಬರ್ ಬಂದಿರುತ್ತಲ್ಲ, ಎಷ್ಟು ಬಂದಿತ್ತು ಸರ್ ಅವತ್ತು? 128. ಆಕ್ಚುಲಿ ನಾನು ಸಣ್ಣ ಆಗ್ಬಿಟ್ಟಿದ್ದೆ ಅಷ್ಟೊತ್ತಿಗೆ. ಅಂದ್ರೆ ಸಣ್ಣ ಆಗಿದ್ದೆ ಇನ್ ದ ಸೆನ್ಸ್, ಭರತ್ ಡೈರೆಕ್ಟರ್ ಬೈತಿದ್ರು, ಸರ್ ನೀವು ಇದಕ್ಕೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಲ್ಲ ಸರ್, ನೀವು ಇದಕ್ಕೆ ಹೀರೋ ಸರ್, ಟೆನ್ಷನ್ ತಗೋಬೇಡಿ ಸರ್, ನೀವು ಆಕ್ಟಿಂಗ್ ಮಾಡಿ ಸರ್, ನೀವು ಬಿಟ್ಬಿಡಿ ಅಂತ. ಅದನ್ನ ಏನ್ ಮಾಡಿದಾರೆ ಅಂದ್ರೆ ಭರತ್ ಒಂದಿನ 2-3 ದಿನ ಶೂಟಿಂಗ್ ಆದ್ಮೇಲೆ ರಿಷಬ್ಗೆ ಫೋನ್ ಮಾಡಿ ಹೇಳ್ಬಿಟ್ಟಿದ್ದಾರೆ, ಸರ್ ನೀವಾದ್ರೂ ಹೇಳಿ ಸರ್, ಪ್ರಮೋದ್ ಸರ್ ಸಿಕ್ಕಾಪಟ್ಟೆ ಪ್ರೊಡಕ್ಷನ್ ಬಗ್ಗೆ ತಲೆ ಕೊಡ್ತಾರೆ ಸರ್, ಆಕ್ಟಿಂಗ್ ಮಾಡಕ್ಕೆ ನನ್ಗೆ ಭಯ ಆಗುತ್ತೆ ಸರ್, ಅವ್ರೆಲ್ಲಾರು ಕ್ಯಾರೆಕ್ಟರ್ ಇಂದ ಆಚೆ ಬಂದ್ಬಿಡ್ತಾರೇನೋ ಅಂತ. ಅವ್ನು ಹೇಳದಂತೆ, ನೀನ್ 1000 ಕೆಲಸ ಕೊಟ್ರು ಅವ್ನ ಕ್ಯಾರೆಕ್ಟರ್ ಇಂದ ಆಚೆ ಬರಲ್ಲ, ಬಟ್ ನಾನ್ ನಿನ್ ಖುಷಿಗೋಸ್ಕರ ನಾನು ಅವ್ನಿಗೆ ಫೋನ್ ಮಾಡಿ ಹೇಳ್ತೀನಿ ಅನ್ಬಿಟ್ಟು ಫೋನ್ ಮಾಡಿ ಕುಂದಾಪುರ ಕನ್ನಡದಲ್ಲಿ ಒಂದಿಷ್ಟು ಬೈದ. ನಿನ್ಗೆ ಯಾಕೆ, ನಿನ್ ಜಾಗಕ್ಕೆ ನಾನ್ ನಿಂತ್ಕೊತೀನಿ. ಹೌದು, ಅಷ್ಟೊತ್ತ ಹೋಗಿತಾನ, ಅದು ರೆಗ್ಯುಲರ್ ನಮ್ಗೆ, ನಾನು ಅವನು ಜಗಳ ಆಡೋದು. ನಾನು ಬೈದೆ ವಾಪಸ್ಸು, ಯಾರಿದಾರ ನೋಡ್ಕೊಳಕ್ಕೆ, ನೀನೇನ್ ತಮಾಷೆ ಮಾಡ್ತಾ ಇದೀಯ, ಹೆಂಗ್ ಹೋಗ್ತಿದೆ ಗೊತ್ತಾ, ದುಡ್ಡು ಇಲ್ಲಿ ಅದು ಇದು ಅಂತ, ಬೀಂಗ್ ಪ್ರೊಡ್ಯೂಸರ್. ಅದಕ್ಕೆ ಅವ್ನು ಹೇಳ್ದ, ನಿನ್ಗೆ ಯಾಕೆ ಗುರು ಟೆನ್ಷನ್ ಆಗ್ತಿದೆ, ನನಗೆ ಒಂದ್ ಕೆಲಸ ಮಾಡ್ತೀನಿ, ನಾನೇ ಬಂದು ಕೂತ್ಕೋತೀನಿ, ನಾನೇ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಈ ಫಿಲಮ್ಗೆ, ಮುಚ್ಕೊಂಡು ಕೆಲಸ ನೋಡು ಅಂದ. ಬಂದ ಒಂದ್ಸರಿ ಸೆಟ್ಟಿಗೆ ಬಂದ, ಬಟ್ ಹಿ ವಾಸ್ ಫಾಲೋ ಅಪಿಂಗ್ ಎವ್ರಿ ಡೇ. ಅಕೌಂಟ್ಸ್ ಟೀಮ್ ಜೊತೆ ಆಗ್ಲಿ ಅಥವಾ ನನ್ನ ಅವ್ನು ಪ್ರಮೋದ್ ಶೆಟ್ರಿಗೆ ಏನೋ ಟೆನ್ಷನ್ ಕೊಡ್ಬೇಡಿ, ನಾಳೆ ರಿಕ್ವೈರ್ಮೆಂಟ್ ಏನಿದೆ, ನನ್ನ ಕಡೆಯಿಂದ ಏನಾರು ಹೆಲ್ಪ್ ಬೇಕಾ, ನಾ ಯಾರಿಗಾರು ಫೋನ್ ಮಾಡ್ಬೇಕಾ, ಇನ್ಫ್ಲೂಯೆನ್ಸ್ ಮಾಡ್ಬೇಕಾ, ಹೇಳ್ಬೇಕಾ, ಇಲ್ಲ ಎಲ್ಲ ಮಾಡ್ಕೊಂಡು 3 ಜನ ಹುಡುಗರಿದ್ರು, ಸುಹಾಸು, ರಕ್ಷಿತ್ ಮತ್ತೆ ಆದಿತ್ಯ. ಸೊ ದೀಸ್ 3 ಗೈಸ್ ಟುಕ್ ಓವರ್ ಎವ್ರಿಥಿಂಗ್. ನನ್ನ ಟೆನ್ಷನ್ ಪೂರ್ತಿ ಅವ್ರು 3 ಜನ ತಗೊಂಡ್ರು. ಇದ್ರ ತನಕ ನೀವು ಕ್ಯಾರಿ ಮಾಡಿರುವಂತಹ ಕ್ಯಾರೆಕ್ಟರ್ಸ್ ಅಂತ ನೋಡಿದ್ರೆ, ಔಟ್ ಆಫ್ ದಿಸ್ ಇಸ್ ಯೋರ್ 50th ಮೂವಿ, ಕಂಗ್ರ್ಯಾಚುಲೇಷನ್ಸ್ ಆನ್ ದ್ಯಾಟ್. ಅದ್ರಲ್ಲಿ ಒಂದು 28-30 ಚಿತ್ರಗಳು ಪೊಲೀಸ್ ಕ್ಯಾರೆಕ್ಟರ್ ಮಾಡಿದೀನಿ, ನೀವೇ ಒಂದ್ ಕಡೆ ಹೇಳಿದೀರಾ. ಸೊ ಆ ಪೊಲೀಸ್ ಆಗಿದ್ರು ಅದರಲ್ಲಿ ರೊಮ್ಯಾನ್ಸ್ ನ ಕ್ಯಾರಿ ಮಾಡೋದು ಫಾರ್ ದ ಫಸ್ಟ್ ಟೈಮ್ ಆನ್ ದ ಕ್ಯಾಮ್ರಾ, ಹೌ ವಾಸ್ ದಟ್ ಎಕ್ಸ್ಪೀರಿಯನ್ಸ್? ಇಲ್ಲ, ಅದು ಚಾಲೆಂಜಿಂಗ್. ಏನ್ ಗೊತ್ತಾ, ಸುಮಾರು ಜನ ಸಾಂಗ್ ನೋಡಿದ್ರಿ, ನೀವ್ ಹೇಳಿ ಇವಾಗ ಸಾಂಗ್ ನೋಡಿದಾಗ ನಿಮ್ಗೆ ಏನ್ ಫೀಲ್ ಆಯ್ತು? ಸಾಂಗ್ ನೋಡಿದ್ರಾ? ಡೆಫಿನೆಟ್ಲಿ. ಸೊ ಸಾಂಗ್ ನೋಡಿದಾಗ ನಿಮ್ಗೆ ಏನ್ ಫೀಲ್ ಆಯ್ತು? ಆ ಗಂಡ ಹೆಂಡತಿ ನಡುವೆ ಅನ್ನಿಸ್ತಾ, ಗಂಡ ಹೆಂಡತಿ ಅವರು ಅಂತ ಅನ್ನಿಸ್ತಪ್ಪ. ನನಗೆ ಫಸ್ಟ್ ಡೇ ನಾನು ಪ್ರೆಸ್ ಮೀಟ್ ಅಲ್ಲಿ ಪ್ಲೇ ಮಾಡಿದಾಗ ಫಸ್ಟ್ ಕ್ವಶನ್ ಬಂದಿದ್ದೆ, ಸರ್ ಮ್ಯಾರಿಡ್ ವುಮೆನ್ ಜೊತೆ ನಿಮ್ ಲವ್ ಆಗತ್ತಾ ಅಂತಂದ್ರು. ಸೀರಿಯಸ್ಲಿ? ನಾನು ಅಯ್ಯಯ್ಯೋ ಸರ್, ಅದ್ ನನ್ನ ಹೆಂಡತಿ ಕ್ಯಾರೆಕ್ಟರ್ ಸರ್, ಮ್ಯಾರಿಡ್ ವುಮೆನ್ ಜೊತೆ ಎಲ್ಲ ರೊಮ್ಯಾನ್ಸ್ ಇಲ್ಲ ನಮ್ದು, ನನ್ನ ಹೆಂಡತಿ ಕ್ಯಾರೆಕ್ಟರ್ ಮಾಡಿರೋದವ್ರು ಅಂತ. ಮತ್ತೇನ್ ಸರ್, ಮದ್ವೆ ಆದ್ಮೇಲೆ ಅಷ್ಟೊಂದು ಲವ್, ಫಸ್ಟ್ ಟೈಮ್ ಲವ್ ಅಟ್ ಫಸ್ಟ್ ಸೈಟ್ ತರ ನೀವು ಸಾಂಗ್ ಅಲ್ಲಿ ಫೀಲ್ ಮಾಡಿದೀರಾ ಅಂತ. ದಟ್ ವಾಸ್ ದ ಇಂಟೆನ್ಷನ್ ಆಫ್ ದ ಡೈರೆಕ್ಟರ್. ಯಾಕೆ ಅಂತ ಹೇಳಿದ್ರೆ, ಅದಕ್ಕೆ ರಿಷಬ್ ಕೌಂಟ್ರು ಕೊಟ್ಟ ಅಲ್ಲಿ ಪ್ರೆಸ್ ಮೀಟ್ ಅಲ್ಲಿ, ಯಾಕೆ ಸರ್ ಮದ್ವೆ ಆದ್ಮೇಲೆ ಲವ್ ಆಗಲ್ಲ ಸರ್, ಮದ್ವೆ ಆದ್ಮೇಲೆ ಲವ್ ಆಗ್ಬಾರ್ದ, ಪದೇ ಲವ್ ಆಗ್ತದೆ. ಅಲ್ಲ ಹೆಂಡತಿ ಮೇಲೆ ಹೆಂಗ್ ಸರ್ ಲವ್? ಅಲ್ಲ ಸರ್, ಹೆಂಡತಿ ಮೇಲೆ ಲವ್ವೇ ಆಗಲ್ವಾ ಹಂಗೆ ಮದ್ವೆ ಆದ್ಮೇಲೆ? ಹೆಂಡತಿ ಮೇಲೆ ಲವ್ ಆಗ್ಬೇಕಲ್ಲ ಸರ್ ಅಂತ. ನಾನು ಅದಕ್ಕೆ ಅಂದ್ರೆ ಭರತದ ಇಂಟೆನ್ಷನ್ ವಾಸ್, ಕೆಲ್ಸದ ಪ್ರೆಷರ್ ಹೆಂಗಿರುತ್ತೆ ಅಂದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ಆ ಕಡೆ ಗಮನನೇ ಹೋಗಿರಲ್ಲ. ಮದ್ವೆ ದಿನ ಬಿಟ್ರೆ, ಅವ್ಳು ಶೃಂಗಾರ ಮಾಡ್ಕೊಂಡು ಬಂದಾಗ, ಮದ್ವೆ ದಿನ ಇವನ್ ಜೊತೆಲಿ ನಿಂತಾಗ ಅವತ್ತು ಹುಟ್ಟೋ ರೊಮ್ಯಾನ್ಸು ಅದಾದ್ಮೇಲೆ ಕ್ರಮೇಣ ಕರ್ಗೋಗುತ್ತೆ. ಯಾಕಂದ್ರೆ ನೀವು ಕೆಲ್ಸದ ಟೆನ್ಷನ್ ಅಲ್ಲೇ ಇರ್ತೀರ, ಅವಳನ್ನ ಆ ತರ ನೋಡಕ್ ಚಾನ್ಸೇ ಇಲ್ಲ ಮತ್ತೆ ಅಂತ. ಬಟ್ ಒಂದು ಇವೆಂಟ್ ಏನೋ ನೀನಾಗೆ ಆರ್ಗನೈಸ್ ಮಾಡಿದ್ಯಾ, ಎಲ್ಲ ನಡೀತಾ ಇದೆ ಸ್ಟೇಷನ್ ಅಲ್ಲಿ ಅಂದಾಗ ಅವಳೊಂದು ಸರ್ಪ್ರೈಸ್ ಬರಲ್ಲ ಅಂತ ಹೇಳಿರ್ತಾಳೆ. ಅವಳ ಮಗಳ ಜೊತೆ ಸರ್ಪ್ರೈಸ್ ಆಗಿ ಎಂಟ್ರಿ ಕೊಟ್ಟಾಗ ಹಿ ಫೀಲ್ಸ್ ದ ಸೇಮ್ ಥಿಂಗ್. ಅಂದ್ರೆ ಮದ್ವೆ ದಿನ ಅವಳನ್ನ ಹೆಂಗ್ ನೋಡಿದ್ದೆ ಆ ತರದ ಒಂದು ರೊಮ್ಯಾನ್ಸ್ ಇಲ್ಲಿ ಬರ್ಬೇಕು ಶೆಟ್ರೆ ಅಂತ. So that was the feeling what we shot there. Okay. So ಇಲ್ಲ ಅಂದ್ರೆ ನಾನೇನ್ ತುಂಬಾ ರೊಮ್ಯಾಂಟಿಕ್ ಪರ್ಸನ್ ಏನಲ್ಲ. ನನ್ನ ಹೆಂಡತಿ ರೇಗಿಸ್ತಿರ್ತಾಳೆ, ಅಲ್ಲಿ ನೋಡಿ ಸ್ಕ್ರೀನ್ ಮೇಲೆ ಎಷ್ಟು ಚೆನ್ನಾಗಿ ಅಬ್ಬಬ್ಬಬ್ಬಬ್ಬಬ್ಬ ಅಂದ್ರು, ಚೆನ್ನಾಗಿಲ್ವಾ ಅಪ್ಪಿ ಅಂದೆ. ಅದಕ್ಕೆ ನನ್ ಮಗ ಹೇಳ್ತಿದ್ನಂತೆ, ಸಾಂಗ್ ಓಪನ್ ಆದಾಗ ನಾನ್ ಬರ್ತೀನಲ್ಲ, ಪಪ್ಪ 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 ಅಂದಂತೆ. ಇವಳು ಔಟ್ ಆಫ್ ಫೋಕಸ್ ಇಂದ ಹೀರೋಯಿನ್ ಬರ್ಬೇಕಾರೆ, ತೇಜು ಬೆಳವಾಡಿ ಬರ್ಬೇಕಾರೆ ಔಟ್ ಆಫ್ ಫೋಕಸ್ ಅಲ್ಲಿ ಇತ್ತಲ್ಲ, ಇವನು ಅಮ್ಮ ನೀನ್ ಬಂದೆ ಅಂದಂತೆ. ಫೋಕಸ್ ಬಂದ್ಮೇಲೆ ಅಮ್ಮ ಇದ್ಯಾರೋ ಬೇರೆ ಅಮ್ಮ ಬಂದ್ರು ಅಂತ. ಅವನು 3.5-4 years ಈಗ ಅಮ್ಮ ಬೇರೆ ಯಾವ್ದು ಅಮ್ಮ ಬಂದ್ರು ಅಂತ. ಅದ್ ಅಮ್ಮ ಅಲ್ಲ ಕಣ, ಶೂಟಿಂಗ್ ಕಣೋದು. ಆ ಮಕ್ಳಿಗೆ ಹೆಂಗ್ ಅರ್ಥ ಮಾಡ್ಸಕ್ ಸತ್ಯ ಪಾಪ ಅದು. ಇಟ್ ವಾಸ್ ನೈಸ್. ಅಂದ್ರೆ ಆ ಕ್ಯೂಟ್ನೆಸ್ ಬರ್ಬೇಕಿತ್ತು. ನನಗೆ ಭಯ ಇದ್ದಿದ್ದೇನು ಅಂದ್ರೆ, ಇಡೀ ಕ್ಯಾರೆಕ್ಟರ್ ಹ್ಯಾಂಡಲ್ ಮಾಡ್ತಾ ನಾನು ಯಾವತ್ತೂ ಅಷ್ಟೊಂದು ಅಂದ್ರೆ ಮುದ್ದಾಗಿ ಕಾಣಿಸೋ ಕ್ಯಾರೆಕ್ಟರ್ ಮಾಡಿಲ್ಲ ನನ್ನ ಲೈಫಲ್ಲಿ.
ನಮ್ ಸಿಕ್ಕಾಬಿಟ್ಟೆ ಯಾರು ಸರ್ ಹೇಳಿದ್ದು ನೀವು ಮುದ್ದಾಗಿದ್ದೀರಾ ಅಂತ ಯಾರು ಹೇಳಿಲ್ಲ ಸರ್? ಹೇಳಿ ಸರ್, ಇವತ್ತು ಸತ್ಯ ಗೊತ್ತಾಗ್ಬೇಕು. ನೀವು ಮುದ್ದಾಗಿದ್ದೀರಾ ಅಂತ ಎಷ್ಟು ಜನ ಹೇಳಿಲ್ಲ, ಹೇಳಿದಾರೆ ಹೇಳಿ. ಮುದ್ದಾಗಿ ಕಾಣಿಸ್ತೀನಿ ಅಂತ ಸುಮಾರು ಜನ ಕಾಲೇಜ್ ಡೇಸ್ ಅಲ್ಲಿ ಲೈನ್ ನೋಡಿ ಬೇಕಾದ್ರೆ ಹೇಳಿದ್ರು. ಅದಾದ್ಮೇಲೆ ನಾವು ಎಲ್ಲೂ ಕಾಣಿಸ್ಕೊಂಡಿಲ್ಲ. ಅನ್ಕೊಂಡಿರ್ತಾರೆ ಬಹುಶಃ, ಹೇಳಿರಲ್ಲ. ಬಿಕಾಸ್ ನೀವು ಹೇಳಿದ್ರಿ ಸ್ಟಾರ್ಟಿಂಗ್ ಅಲ್ಲೇ ಒಂಥರ ಟಫ್ ಲುಕ್, ರಗಡ್ ಲುಕ್ ಮಾತ್ರ ಹಾಗಾಗಿ ಹೇಳಿರಲ್ಲ ಅಷ್ಟೇ. ತುಂಬಾ ಜನ ಯಾವ ಲೆವೆಲ್ಗೆ ಅಂದ್ರೆ ಯಜ್ಞ ಉಳಿದವರು ಕಣ್ಣಂತೆ ಶೂಟ್ ಮಾಡ್ತಾ ಇದ್ವಿ. ಯಜ್ಞ ಶೆಟ್ಟಿ ಬಂದಿದ್ದು. ಯಜ್ಞ ನಾನು ಅದಕ್ಕಿಂತ ಮುಂಚೆ ನಾವಿಬ್ರು ಎಲ್ಲೂ ಮೀಟು ಆಗಿಲ್ಲ, ನಾನು ಫ್ರೆಂಡ್ಸು ಆಗಿಲ್ಲ, ನಾವೇನು ಇಲ್ಲ. ಸೊ ಅವರು ಸೆಟ್ಟಿಗೆ ಬಂದ್ರೆ ನಾನು ಸೆಟ್ಟಿಗೆ ಹೋದೆ. ನಾನೇ ಐ ವಾಸ್ ದ ಇನ್ಚಾರ್ಜ್ ಅಲ್ಲಿ ಇದನ್ನೆಲ್ಲ ನೋಡ್ಕೋತಾ ಇದ್ದೆ. ನಾನು ಓಡಾಡ್ತಾನೆ ಇದ್ದೆ. ಮಾರ್ನಿಂಗ್ ಬೆಳಗ್ಗೆ ಬಂದು ಕೂತಿದ್ದಾರೆ. ಕಿಶೋರ್ ಸರ್ ಇದ್ರು ಪಕ್ಕದಲ್ಲಿ. ಕಿಶೋರ್ ಸರ್ಗೆ ಹಾಯ್ ಸರ್ ಹೇಗಿದ್ರೆ ಸರ್, ಚೆನ್ನಾಗಿದ್ರೆ ಸರ್ ಅಂತ. ಇವ್ರನ್ನ ಮಾತಾಡ್ಸಲಿಲ್ಲ, ತಿರುಗಿ ನೋಡಲಿಲ್ಲ. ಫೋಟೋದು ಹೆಂಗೆ ಅಂದ್ರೆ ನನ್ಗೆ ಮಕ್ಕಳು ಹೀರೋಯಿನ್ ಬೇರೆ, ನಮ್ಗೆ ಯಾಕೆ ರಿಸ್ಕ್ ಮಾಡ್ಕೊಂಡು ನಾವು ಸುಮ್ಮನೆ ನನ್ನ ಪಾಡಕ್ಕೆ ನಾನು ಹೋದೆ. ಸೊ ಇದೆಲ್ಲ ಆಗಿ ಉಳಿದವರು ಕಂಡಂತೆ ಸಿನಿಮಾ ಎಲ್ಲ ಮುಗಿದು ನಾವು ಒಂದು ಗ್ಯಾಂಗ್ ಆಗ್ತೀವಿ. ಅಂದ್ರೆ ಆಫ್ಟರ್ ಉಳಿದವರು ಕಂಡಂತೆ ವಿ ಆಲ್ ಬಿಕಮ್ ಕ್ಲೋಸ್ ಫ್ರೆಂಡ್ಸ್. ಟ್ರುತ್ ಅಂಡ್ ಡೇರ್ ಆಡ್ತಾ ಇದ್ವಿ ಒಂದಿನ. ಸುಮ್ಮನೆ ಹೆಂಗೆ ಕೂತ್ಕೊಂಡು ನಾನು, ರಕ್ಷಿತ್, ರಿಷಬ್, ಶೀತಲ್, ಯಜ್ಞ ಎಲ್ಲ ಟ್ರುತ್ ಅಂಡ್ ಡೇರ್ ಆಡೋಣ ಮಜಾ ಮಾಡ್ಕೊಂಡು ಶೀತಲ್ ಆಫೀಸಲ್ಲಿ. ಅವಾಗ ಯಜ್ಞ ಕೇಳಿದ ಕ್ವಶನ್ ಇದು, ನಿಮ್ಗೆ ಯಾಕೆ ಇಷ್ಟೊಂದು ಆಟಿಟ್ಯೂಡ್ ಅಂತ. ಆಟಿಟ್ಯೂಡ್ ನಾನಾ ಆಟಿಟ್ಯೂಡಾ ಅಲ್ಲ, ಅವ್ಳು ಪುಂಡಿ ಅಂತ ಕರೆಯೋದು ಅವಳನ್ನ. ಪುಂಡಿ, ನನಗೇನ್ ಆಟಿಟ್ಯೂಡ್ ಪುಂಡಿ. ಫಸ್ಟ್ ಡೇ ನಿಮ್ಗೆ ಜ್ಞಾಪಕ ಇದೆ ಉಳಿದವ್ರು ಕಂಡಂತೆ ಟೈಮಲ್ಲಿ ಪಕ್ಕದಲ್ಲೇ ಕೂತಿದ್ದೀನಿ, ಒಂದು ಹೀರೋಯಿನ್ ಕೂತಿದ್ದೀನಿ. ಅಟ್ಲೀಸ್ಟ್ ಹಾಯ್ ಅನ್ಬಿಟ್ಟು ಹೋಗಕ್ಕಾಗಿಲ್ಲ ನಿಮ್ಗೆ ಅಂತ ನಾನು ಹೇಳಿದೆ. ಅಮ್ಮ ಭಯ, ನಮ್ಗೆ ಹೆಣ್ಮಕ್ಳು ಕಂಡ್ರೆ ನಾವೆಲ್ಲ ಮಾತಾಡ್ಸಿ, ನಾವು ಮಾತಾಡೋ ರೀತಿ ತಪ್ಪಾಗಿ, ಅದಕ್ಕೆ ಯಾಕೆ ಬೇಕು ನೀವು ತಪ್ಪು ತಿಳ್ಕೊಂಡು ಏನ್ ಹೀರೋಯಿನ್ ಬಂದಿದ ತಕ್ಷಣ ಲೈನ್ ಗೀನ್ ಆಗ್ತಾವ್ ನೀನು ಅಂತ ಅನ್ಕೊಳ್ಳೋದು ಯಾಕಮ್ಮ, ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೆ. ಅದಕ್ಕೂ ಆಟಿಟ್ಯೂಡ್ಗೂ ಸಂಬಂಧ ಇಲ್ಲ. ಹೋಗ್ಲಿ, ಇವಾಗ ನೀನ್ ಹೇಳಿ ನನ್ಗೆ ಆಟಿಟ್ಯೂಡ್ ಇದೆಯಾ ಅಂದೆ. ಇಲ್ಲ ಪ್ರಮೋದಣ್ಣ, ಅದನ್ನೇ ಹೇಳಿದ್ ನಾನು. ಅವತ್ತಂಗ ಅನ್ನಿಸ್ತು, ಇವತ್ತು ಅನ್ಸಲ್ವೇ. ಕ್ಲೋಸ್ ಆಗೋ ತನಕ ನಾವು ಸ್ವಲ್ಪ ದೂರನೇ. ಹಂಗೆ ಅದು ಅಂದ್ರೆ ನಾನು ನೋಡಿದಾಗ ಹಂಗ ಅನ್ಕೋತಾರೆ ಇವ್ನಿಗೆ ಆಟಿಟ್ಯೂಡ್ ಇದೆ. ಆಟಿಟ್ಯೂಡ್ ಇದೆ ಅಂತ ಅನ್ಸಲ್ಲ, ಸ್ವಲ್ಪ ಟಫ್ ರಗಡ್ ಅಂತ ಮಾತ್ರ ಸ್ವಲ್ಪ ಅನ್ಸುತ್ತೆ ಅಷ್ಟೇ. ನೀವು ಒಂದ್ ಕಡೆ ಮಾತಾಡ್ತಾ ಹೇಳಿದ್ರಿ, ತುಂಬಾ ಕಷ್ಟ ಏನ್ ನೋಡಿ ಬಂದವನಲ್ಲ ನಾನು, ಅಪ್ಪ ತುಂಬಾ ಕಂಫರ್ಟಬಲ್ ಆಗಿ ಸಾಕಿದ್ದಾರೆ ಅಂತ. ಬಟ್ ಅಟ್ ಸರ್ಟನ್ ಪಾಯಿಂಟ್ ವೆನ್ ಯು ಎಂಟರ್ಡ್ ಥಿಯೇಟರ್, ಅದಾದ್ಮೇಲೆ ಡಿಡ್ ಯು ಹ್ಯಾಡ್ ಅಥವಾ ಫೇಸ್ಡ್ ಎನಿ ಟಫ್ ಡೇಸ್ ಬಿಫೋರ್ ಗೆಟಿಂಗ್ ಇನ್ ಟು ದ ಆಕ್ಚುಯಲ್ ಫೀಚರ್ ಸಿನಿಮಾ? ಸಿಕ್ಕಾಪಟ್ಟೆ. ಏನಾಯ್ತು, ತುಂಬಾ ಮುದ್ದಾಗಿ ಸಾಕ್ಬಿಟ್ಟಿದ್ರು. ಮೂರನೇ ನಾನು, ಅಕ್ಕ, ಅಣ್ಣ, ಅದಾದ್ಮೇಲೆ ನಾನು. ಅಂಡ್ ಕಿರಿ ಮಕ್ಳಿಗೆ ಅಂದ್ರೆ ಚಿಕ್ಕವ್ರಿಗೆ ಸ್ವಲ್ಪ ಲಕ್ಸುರಿ ಜಾಸ್ತಿ ಇರುತ್ತೆ. ಅಂದ್ರೆ ನಾನು ಏನ್ ತಪ್ಪು ಮಾಡಿದ್ರು ಅಕ್ಕ ಅಣ್ಣನೇ ಬಯಸ್ಕೊಳ್ಳೋದು. ಸೊ ನನ್ಗೆ ಯಾವ ಲೆವೆಲ್ಗೆ ಇದಾಗೋಗಿತ್ತು ಅಂದ್ರೆ, ನನ್ನ ಅಪ್ಪ ಬಿಸ್ನೆಸ್, ಸೊ ಹಿ ವಾಸ್ ವೆಲ್ ಆಫ್ ಆಗಿದ್ರು. ನಾನು 6ನೇ ಕ್ಲಾಸ್ 7ನೇ ಕ್ಲಾಸ್ಗೆ ಅಕ್ಕಂಗೆ ತಂದು ಕೊಟ್ಟಿದ್ದ ಗಾಡಿನೂ ಕಲ್ತಿದ್ದೆ, ಕಾರ್ ಓಡಿಸೋದು ಕಲ್ತ್ಬಿಟ್ಟಿದ್ದೆ. ಸೊ ಲೈಸೆನ್ಸ್ ಆಗ್ಲಿ ಅಂತ ಅಪ್ಪ ವೆಯ್ಟ್ ಮಾಡ್ತಿದ್ರು. ಲೈಸೆನ್ಸ್ ಆಗಿದ ತಕ್ಷಣ ಕಾಲೇಜಿಗೆ ನಾನು ಬುಲೆಟ್ ತಗೊಂಡೋಗಿ, ಫಸ್ಟ್ PUC ನಾನು ಬುಲೆಟ್ ತಗೊಂಡೋಗ್ತಿದ್ದೆ. ಸೊ ಆ ತರದ್ ಲಕ್ಸುರಿಲಿ ಬಂದವ್ ನಾನು. ಅಂಡ್ ನನಗೆ ಹುಚ್ಚಿದ್ದು ನಾನು ರ್ಯಾಲಿಗೆ ಹೋಗ್ಬೇಕು ಅಂತ, ರ್ಯಾಲಿಗೆ ಓಡಿಸ್ಬೇಕು ಅನ್ನೋದು ಹುಚ್ಚು. ಹೆಂಗೆ ಅಂದ್ರೆ 10th ಸ್ಟ್ಯಾಂಡರ್ಡ್ ಅಲ್ಲಿ ಅಮ್ಮಂಗೆ ಸುಳ್ಳು ಹೇಳಿ ಫ್ರೆಂಡ್ ಮನೇಲಿ ಕಂಬೈನ್ ಸ್ಟಡಿ ಮಾಡ್ತಾ ಇದೀವಿ, ಎಕ್ಸಾಮ್ ಹತ್ರ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಚೆನ್ನೈಗೆ ಹೋಗಿ ರ್ಯಾಲಿ ನೋಡ್ತಿದ್ದೆ ನಾನು. ಅಷ್ಟು ಹುಚ್ಚು ನನಗೆ. ಎಕ್ಸಾಮ್ ಕತೆ ಏನಾಯ್ತು? ಪಾಸ್ ಆಗಿದೆ, ಅದೆಲ್ಲ ಆಗ್ತೀನಿ. ನಮ್ಮ ಅಪ್ಪ ರೇಗಿಸ್ತಿರ್ತಾರೆ, ನೀನ್ ಏನಾದ್ರು ಫಸ್ಟ್ ಡೇ ಇಂದ ಓದಕ್ ಶುರು ಮಾಡ್ಬಿಟ್ರೆ ರ್ಯಾಂಕ್ ಸ್ಟೂಡೆಂಟ್ ಆಗ್ಬಿಡ್ತೇ. ಅದು ಯಾಕೆ ಲಾಸ್ಟ್ 1 ತಿಂಗಳು ಓದೋದು ನಾನು, ಎಕ್ಸಾಮ್ ನೆಕ್ಸ್ಟ್ ತಿಂಗಳು ಅಂದ್ರೆ ಈ ತಿಂಗಳು ಅಷ್ಟೇ ಅಲ್ಲ. ಅವ್ರಿಗೇನು ಅಂದ್ರೆ 10th ಸ್ಟ್ಯಾಂಡರ್ಡ್ ಅಲ್ಲಿ 65% ಬಂದಾಗ ಸೆಲೆಬ್ರೇಟ್ ಮಾಡ್ಬಿಟ್ರು ನಮ್ಮಪ್ಪ. ನನ್ನ ಅಕ್ಕ 98%, ಶಿ ಇಸ್ ಅ ಡಾಕ್ಟರ್ ನಾವು. ಅವಳು 98% ಬಂದಿದ್ದಕ್ಕೆ ಬೈಸ್ಕೊಂಡ್ಳು ನಮ್ಮ ಅಪ್ಪನ ಹತ್ರ. ಎಲ್ಲೋಯ್ತು 2%? ಯಾಕೆ ಹೋಯ್ತು, ನೀನ್ ಇಷ್ಟ ಚೆನ್ನಾಗಿ ಅಂದ್ರೆ ಎಕ್ಸ್ಪೆಕ್ಟೇಷನ್ ಅದು. ಈಗ ಒಂದ್ ಸಕ್ಸಸ್ ಸಿನಿಮಾ ಕೊಟ್ಮೇಲೆ ನೆಕ್ಸ್ಟ್ ಸಿನಿಮಾಗೆ ಹೆಂಗಿರುತ್ತಲ್ಲ ಎಕ್ಸ್ಪೆಕ್ಟೇಷನ್, ಆ ತರ ಆಯ್ತು ಅವಳಿಗೆ. ಬಟ್ ನಂದು ಎಕ್ಸ್ಪೆಕ್ಟೇಷನ್ ಇವನು ಪಕ್ಕಾ ಫೇಲ್ ಆಗ್ತಾನೆ ಫಿಕ್ಸ್ ಆಗ್ಬಿಟ್ಟಿದ್ರು ನಮ್ಮಪ್ಪ. ಪ್ರಪಂಚನೇ ಕೈಯಲ್ಲಿ ಫಸ್ಟ್ ಕ್ಲಾಸ್ ಸಿಕ್ಕಿರೋದು, ಫಸ್ಟ್ ರ್ಯಾಂಕ್ ಸಿಕ್ಕಿರೋ ತರ ಆಗೋಯ್ತು ಅವ್ರಿಗೆ. ಫುಲ್ ಊರಲ್ಲೆಲ್ಲ ಪಾರ್ಟಿ ಕೊಡಿಸ್ಬಿಟ್ಟಿದ್ರು ಎಲ್ಲರಿಗೂ. ಸೊ ಹಂಗೆ ಅದು ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡಿದ್ದು. ಸೊ ನನಗೆ ರ್ಯಾಲಿಗೆ ಹೋಗ್ಬೇಕು ಅಂತಿತ್ತಲ್ಲ, ಸೊ ಅದಕ್ಕೆ ನಾನು ಫಸ್ಟ್ PUC ಅರ್ಧ ವರ್ಷ ಹೋಗ್ಲಿಲ್ಲ. ಅದಾದ್ಮೇಲೆ ನಮ್ಮಪ್ಪ ಎಳ್ಕೊಂಡೋಗಿ ಮುಗ್ದಾರ ಹಾಕಿ ಕರ್ಕೊಂಡೋಗಿ ಕಾಲೇಜಲ್ಲಿ ಕೂರ್ಸೋದು. ಇನ್ನೂ ಕ್ಲಾಸ್ ಅಟೆಂಡ್ ಮಾಡಿಲ್ಲ ಅಂದ್ರೆ ನಿನ್ನ ಹೋಟ್ಲಲ್ಲಿ ಲೋಟ ತೊಳೆಯಕ್ಕೆ ಹಾಕ್ತೀನಿ ಅಂತ. ಬಿಸ್ನೆಸ್ ವಾಸ್ ಹೋಟ್ಲ್. ಸೊ ಹೋಟ್ಲಲ್ಲಿ ಲೋಟ ತೊಳೆಯಕ್ಕೆ ಹಾಕದ್ ನೆಕ್ಸ್ಟ್ ನಿನ್ನ ಅಂತ. ಸೊ ಆಯ್ತು, ಏನೋ ಕಾಟಾಚಾರ ಕರ್ಕೊಂಬಂದಿರಲ್ಲ ಅಂತ ಕೂತಿದ್ದೆ ಕ್ಲಾಸಲ್ಲಿ. ಅವಾಗ ಮೆಮೊ ಬಂತು, ರಂಗಭೂಮಿಗೆ ಎಂಟ್ರಿ ಇದೆ ಅಂತ. ನನಗೆ ಗೊತ್ತಿರಲ್ಲ, ನಾಟಕ ಗೊತ್ತಿಲ್ವಲ್ಲ, ನನ್ನ ಪಾಡಿಗೆ ನಾನು ಸುಮ್ಮನೆ ಕೂತಿದ್ದೆ. ನನ್ನ ಪಕ್ಕದಲ್ಲಿ ಸುಜಯ್ ಶಾಸ್ತ್ರಿ ಅಂತ, ನಿಮ್ಗೆ ಗೊತ್ತಿರ್ಬೋದು, ಈಸ್ ಅ ಡೈರೆಕ್ಟರ್, ಆಕ್ಟರ್, ಎವ್ರಿಥಿಂಗ್. ಸೊ ಅವನು ನಾನು ಕ್ಲಾಸ್ಮೇಟ್ಸ್. ಅವ್ನು ಪಕ್ಕದಲ್ಲಿ ಕೂತಿದ್ದ. ಟಕ್ಕಂತ ಹಿಂಗೆ ಕೈ ಎತ್ತದ, ಲೋ ಬಿಡೋ ನಂಗೆ ನಾಟಕ ಬರಲ್ಲ ಅಂದೆ. ಮಗ 2 ತಿಂಗಳು ಅಟೆಂಡೆನ್ಸ್ ಸಿಗುತ್ತೆ ಅಂತ. ಆಹಾ, ಇಂತ ಏನ್ ಬೇಕು ನಮ್ಗೆ. ದಟ್ ವಾಸ್ ದ ಇನಿಷಿಯಲ್ ರೀಸನ್. ಒಳ್ಳೆ ಹೇಳಲ್ಲ ನಾನು, ದೇವರನ್ನೇ ರೀಸನ್ ಇದ್ದಿದ್ದೆ ಅಟೆಂಡೆನ್ಸ್ ಅಷ್ಟೇ ನಮ್ಗೆ. ಬಟ್ ಒನ್ಸ್ ಐ ಎಂಟರ್ಡ್ ಥಿಯೇಟರ್,
ಆಫ್ಟರ್ ಆಲ್ ದಿಸ್ ಲಕ್ಸುರಿ ನನ್ಗೆ ಅಲ್ಲಿನ ಶಿಸ್ತು, ಅಲ್ಲಿಂದು ರೀತಿ ನೀತಿಗಳು ತುಂಬಾ ಇಷ್ಟ ಆಗ್ತಾ ಹೋಯ್ತು. ಅಂದ್ರೆ ಪೀಪಲ್ ಆರ್ ನಾಟ್ ಸೀಯಿಂಗ್ ಯು, ನೀನ್ ದೊಡ್ಡವನು, ನೀನ್ ಚಿಕ್ಕವನು, ನಿನ್ನ ಹತ್ರ ದುಡ್ಡಿದೆ, ನಿನ್ನ ಹತ್ರ ದುಡ್ಡಿಲ್ಲ, ನೀ ಕಾರಲ್ಲಿ ಬರ್ತೀಯ, ಬೈಕಲ್ಲಿ ಬರ್ತೀಯ, ಬಸ್ಸಲ್ಲಿ ಬರ್ತೀಯ, ನಡ್ಕೊಂಡ್ ಬರ್ತೀಯ, ಇದು ಯಾವ್ದನ್ನು ಕೇಳಲ್ಲ. ಎಲ್ರು ನೆಲದ ಮೇಲೆ ಸರ್ಕಲ್ ಆಗಿ ಕೂತ್ಕೋತೀವಿ, ಎಲ್ರು ಚಪ್ಪಲಿನ ಶಿಸ್ತಾಗಿ ಬಿಟ್ಟು ಬರ್ತೀವಿ, ಎಲ್ರು ನಮ್ ಜಾಗ ನಾವೇ ಕಸ ಗುಡಿಸ್ಕೋತೀವಿ, ನಮ್ ಸೆಟ್ ನಾವೇ ರೆಡಿ ಮಾಡ್ತೀವಿ, ನಮ್ ಪ್ರಾಪರ್ಟೀಸು ನಮ್ ಇದು. ಸೊ ಇದೇನ್ ಮಾಡ್ತು, ನನ್ನೊಳಗೆ ಗೊತ್ತಿಲ್ಲದೆ ಇದ್ದಂಗೆ ಒಂದು ಟ್ರಾನ್ಸ್ಫಾರ್ಮೇಶನ್ ಸ್ಟಾರ್ಟ್ ಆಯ್ತು. ಬೀಯಿಂಗ್ ಅನ್ ಆಕ್ಟರ್ ಆಗ್ಬೇಕು ಅಥವಾ ಇವತ್ತಿನ ದಿನ ಈಗ ಹೀರೋ ಆಗಿ ಬಂದು ಕೂತಿದ್ದೀನಿ ಅನ್ನೋದಕ್ಕೆ ಮಾತಲ್ಲ, ಆಕ್ಟರ್ ಆಗ್ಬೇಕು ಅನ್ನೋದಕ್ಕಿಂತ ನನಗೆ ಇದು ಏನೋ ಹೊಸದಿದೆ ಗುರು, ಇಲ್ಲಿ ಏನೋ ಕಲಿಯಕ್ಕಿದೆ, ಇದು ಮಜಾ ಇದೆ, ಇದ್ರಲ್ಲಿ ಇರೋಣ ಅನ್ನೋ ಆಸೆ ಸ್ಟಾರ್ಟ್ ಆಯ್ತು ನನಗೆ. ಸೊ ಅದಾದಾಗ ನಮ್ಮಪ್ಪ ಓಕೆ ನೀವು ರಂಗಭೂಮಿಗೆ ಹೋಗೋದು, ಅದನ್ನೇ ಬಂದೆ. ಈಗ ಬನ್ನಿ ಯಾವಾಗ ಮನೆಯಿಂದ ಆಚೆ ಹೋಗ್ತೀಯ ಅಂತ ಕೇಳಿದ್ರು. ಅದು ನಮ್ಮ ಕುಂದಾಪುರ ಕಡೆ ನೀವು ಬೀಪ್ ಹಾಕೊಳ್ಳಿ. ಆಮೇಲೆ ನಮ್ಮಪ್ಪ ನನ್ನ ಪ್ರೀತಿಯಿಂದ ಕರೆಯೋದೆ ಬೋಳಿ ಮಗನೆ ಅಂತ. ಸೊ ಹೌದು, ಪ್ರೀತಿಯಿಂದ ಕರೆಯೋದೆ ಏನ ಬೋಳಿ ಮಗನೆ, ಆರಾಮನ, ಕಾಲೇಜ್ಗೆ ಹೋದೇನ, ಹಿಂಗೆ ಇರುತ್ತೆ. ಸಿಟ್ಟು ಬಂದ್ರು ಏನ ಬೋಳಿ ಮಗನೆ ಎಲ್ಲಿಗೋಯ್ದ್ಯಾ ಅಂತ ಹಿಂಗಿರುತ್ತೆ. ಸೊ ಆ ಟೋನ್ ಮಾತ್ರ ಚೇಂಜ್ ಆಗತ್ತೆ ಬಿಟ್ರೆ ಆ ಬೋಳಿ ಮಗ ಚೇಂಜ್ ಆಗಲ್ಲ, ಅದು ಹಂಗೆ ಇರುತ್ತೆ. ಸೊ ಅವರು ನಾನು ಥಿಯೇಟರ್ ಮಾಡ್ತಾ ಇದ್ದೀನಿ, ಕಂಟಿನ್ಯೂಸ್ ಆಗಿ ಥಿಯೇಟರ್ ರಿಹರ್ಸಲ್ಸು ನೈಟ್ ಟು ಡೇ. ಸೊ ಫಸ್ಟ್ PUC ಸುಮ್ಮನಾಗ್ಬಿಟ್ರು, ಆಯ್ತೇನೋ ಮಾಡ್ತಾ ಇದ್ದಾನ ಹೋಗ್ಲಿ ಬಿಡು ಅಂತ. ಸೆಕೆಂಡ್ PUC ಅದು ತುಂಬಾ ಜಾಸ್ತಿ ಮಾಡಿದೆ. ಸೊ ಮತ್ತೆ ತಿರ್ಗಾ ಕಣ್ಬಿತ್ತು ಅವ್ರಿಗೆ, ಇವ್ನು ಏನೋ ಮಾಡ್ತಾ ಇದ್ದಾನೆ, ಈಗ ಗುಡ್ಡುಮ್ಕಿ ಹೊಡಿತಾನೆ ಗ್ಯಾರಂಟಿ ಸೆಕೆಂಡ್ PUC ಅಂತ ಫಿಕ್ಸ್ ಆಗ್ಬಿಟ್ರು ಅವರು. ಏನಕ್ಕೆ ಅಂದ್ರೆ ನಾಟಕ. ಸೊ ನನ್ನ ಅಕ್ಕನ ಹತ್ರ ನಾನು ಐ ಆಮ್ ವೆರಿ ಓಪನ್, ಅಕ್ಕಂಗೆ ಎಲ್ಲದನ್ನೂ ಶೇರ್ ಮಾಡ್ಕೊತಾ ಇರ್ತೀನಿ. ಸೊ ಅಕ್ಕಂಗೆ ಹೇಳ್ದೆ, ಇಲ್ಲ ಅಕ್ಕ ನನ್ನ ನಾಟಕ ಇದೆ, ಎಕ್ಸಾಮ್ ಆಮೇಲೆ ಓದ್ಕೋತೀನಿ ಬಿಡೆ ಅಂತೆಲ್ಲ ಅಂದೆ. ಅಕ್ಕ ಹಾಕೊಟ್ಬಿಟ್ಲು. ಅದಕ್ಕೆ ಕರೆದ್ರು, ಏನು ಮುಂದೇನು ಅಂದರು. ಎಂತಲ್ಲ ಪಾಪ ಎಕ್ಸಾಮ್ ಅಲ್ಲ, ಓದ್ತೀನಿ. ಎಕ್ಸಾಮ್ ಆದ್ಮೇಲೆ ಏನು? ಎಕ್ಸಾಮ್ ಆದ್ಮೇಲೆ ಡಿಗ್ರಿಗೆ ಹೋಗ್ತೀನಿ. ನೀನು ಪಾಸೇ ಆಗಲ್ವಲ್ಲ, ಡಿಗ್ರಿಗೆ ಹೆಂಗೆ ಹೋಗ್ತೀಯ? ಸರಿ, ಆವಾಗ ಶುರು ಆಯ್ತು ನಿಧಾನಕ್ಕೆ ಬೆಂಕಿ ಹತ್ಕೊಂತ ನಾಟಕ ಬಿಡಬೇಕು ಅಂದ್ರು. ಬಿಡಲ್ಲ ಅಂದೆ. ನಮ್ಮ ಇಡೀ ವಂಶದಲ್ಲಿ ನಮ್ಮ ಜಾತಿಲೇ ಯಾರು ಬಣ್ಣ ಹಚ್ಚಿಲ್ಲ, ನೀನೊಬ್ಬ ಹೆಂಗ್ ಉಟ್ಕೊಂಡ್ಬಿಟ್ಯೋ, ನೀನು ಅದು ಯಾವ ಥರ ಬಂದ್ಯೋ, ನಿನ್ಗೆ ಹೆಂಗೆ ಹುಚ್ಚಿಡ್ಕೊಂತು ಅಂದ್ರೆ ಅಪ್ಪಂದು ಕಲಾಕ್ಷೇತ್ರ ಟೌನ್ ಹಾಲ್ ಹತ್ರ ಕ್ಯಾಂಟೀನ್ ಇತ್ತು. ವೆರಿ ಲಾಂಗ್ ಬ್ಯಾಕ್ 1965-70s ಟೈಮಲ್ಲಿ. ಸೊ ಅಪ್ಪಂಗೆ ಏನು ಅಂದ್ರೆ ಹಿ ಹ್ಯಾಸ್ ಸೀನ್ ಪೀಪಲ್ ಡಬಾಲಿ ಬ್ಯಾಗ್ ಹಾಕೊಂಡು ಅರ್ಧ ಚಿತ್ರಾನ್ನಕ್ಕೆ ಕಾಸಿಲ್ದೆ, ಅರ್ಧ ಟೀ ಕಾಸಿಲ್ದೆ ಕಲಾವಿದ್ರು ಅಲಿತಾ ಇದ್ದಿದ್ ನೋಡಿದ್ರು ಅವ್ರು. ಸೊ ಹಿ ವಾಸ್ ಎಕ್ಸಾಕ್ಟ್ಲಿ ಇವನ್ ಹಂಗ ಆಗ್ತಾನೆ ಅನ್ನೋದು ಟೆನ್ಷನ್ ಅವ್ರು. ಅಂದ್ರೆ ಈ ಕಲೆ ಅನ್ನೋದು ಹುಚ್ಚಿ ಹಿಡಿಸ್ಬಿಟ್ರೆ ಒಂದ್ಸರಿ ಇವು ಬೀದಿ ಮೇಲೆ ಬೀಳ್ತಾವ, ಇವು ಹೇಳಕ್ಕಾಗಲ್ಲ ಇವ್ ಏನಾಗ್ತಾರೆ ಅಂತ. ಸೊ ಅವ್ರಿಗೆ ಆ ಟೆನ್ಷನ್ ಎಕ್ಸಾಕ್ಟ್ಲಿ ಮಕ್ಕಳ ಮೇಲೆ ಅಪ್ಪ ಅಮ್ಮಂಗೆ ಇದ್ದೇ ಇರುತ್ತೆ. ಈಗ ನನಗ್ ಮಗು ಆದ್ಮೇಲೆ ನಂಗೆ ಅದು ಅರ್ಥ ಆಗಕ್ ಶುರು ಆಗಿದ್ದು. ಅಲ್ಲಿವರೆಗೂ ನಮ್ಮ ಅಪ್ಪನ ಬೈಕೊಂಡೇ ತಿರುಗ್ತಾ ಇದ್ದೀನಿ. ಸೊ ಅವ್ರು ಅವಾಗ ಸ್ಟ್ರಿಕ್ಟ್ಲಿ ಒಂದಿನ ಕರೆದ್ಬಿಟ್ಟು, ನೀನು ಥಿಯೇಟರ್ ಎಲ್ಲ ಸ್ಟಾಪ್ ಮಾಡಂಗಿದ್ರೆ ಮಾಡು, ಇಲ್ಲಾಂದ್ರೆ ಮನೆ ಬಿಟ್ಟು ಆಚೆ ಹೋಗು ಅಂತ. ಸೊ ಐ ವಾಸ್ ಲೈಕ್, ಆಯ್ತು ಸೆಕೆಂಡ್ PUC ಎಕ್ಸಾಮ್ ಮುಗಿಲಿ, ಆಮೇಲೆ ನೋಡ್ಕೊಂಡು ಇವ್ರದ್ದೇನೋ ಗಲಾಟೆ ಇದ್ದಿದ್ದೆ ಅಂದ್ಬಿಟ್ಟು ಆಯ್ತಾಯ್ತು ಬಿಡ್ತೀನಿ ಬಿಡುಗಪ್ಪ ಅಂದ್ಬಿಟ್ಟು ಹೋದೆ ನಾನು. ಬಟ್ ನನ್ನ ಇಂಟ್ರೆಸ್ಟ್ ಯಾವಾಗ ಜಾಸ್ತಿ ಆಗ್ತಾ ಬಂತು, ನನಗೆ NSD ಹೋಗ್ಬೇಕು ಅನ್ನಿಸ್ತು, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ. ಅಲ್ಲಿಗೆ ಹೋಗ್ಬೇಕು ಅನ್ನಿಸಿದಾಗ ಇಂಟರ್ವ್ಯೂಸ್ ಎಲ್ಲ ಅಟೆಂಡ್ ಮಾಡಿ ಅದೆಲ್ಲ ಪಾಸ್ ಆಗಿ ನಾನೀಗ ಡೆಲ್ಲಿಗೆ ಫೈನಲ್ ಇಂಟರ್ವ್ಯೂಗೆ ಹೋಗ್ಬೇಕು. ಅಪ್ಪಂಗೆ ಹೇಳಿದ್ರಾ? ಕೇಳಿ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡೆ, ಟ್ರೈನ್ ಟಿಕೆಟ್ ಬುಕ್ ಮಾಡಿದೆ. ಬುಕ್ ಮಾಡ್ಬಿಟ್ಟು ನಾಳೆ ರಾತ್ರಿ ಹೊರಡ್ಬೇಕು, ಇವತ್ತು ರಾತ್ರಿ ಬಂದೆ ಮನೆಗೆ. ಅಪ್ಪಂಗೆ ಹೇಳಲ್ಲ ಅದನ್ನು, ಅಮ್ಮ ಅದು ನಾಳೆ ಡೆಲ್ಲಿ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದು ಇಂಟರ್ವ್ಯೂ ಇದೆ, ಅಲ್ಲಿಗೆ ಹೋಗ್ತಾ ಇದೀನಿ. ಕೇಳಂಗೆ ಅಮ್ಮ ಅಡುಗೆ ಮನೇಲಿ ಇದ್ರು, ಅಪ್ಪ ಹಾಲಲ್ಲಿ ಕೂತಿದ್ರು. ಅವ್ರಿಬ್ರಿಗೂ ಕೇಳತ್ರ ಮಧ್ಯದಲ್ಲಿ ನಿಂತ್ಕೊಂಡು ಅಮ್ಮಂಗೆ ಹೇಳ್ತಾ ಇರೋದು. ಸೊ ಇವ್ರು ಕೇಳಿಸ್ಕೊತಾನೆ ಇದ್ರು ಸುಮ್ಮನೆ. ಬೆಳಗ್ಗೆ ಆಗ್ಲಿ ಅಂತ ಓಪನ್ ಮಾಡಿದ್ರು. ಬೆಳಗ್ಗೆ ಹಿಂಗೆ ಎದ್ದು ಲಗೇಜ್ ಎಲ್ಲ ತಗೊಂಡು 2 ಬ್ಯಾಗ್ ಇತ್ತು, ಎಲ್ಲ ಹಾಲಲ್ಲಿ ತಗೊಂಬಂದಿಟ್ಟು, ಅಮ್ಮ ಸಂಜೆ ಹೋಗ್ತಾ ಇದ್ದೀನಿ, ಈಗ ಕಾಲೇಜ್ ಹತ್ರ ಒಂಚೂರು ಕೆಲಸ ಇದೆ ಮುಗಿಸ್ಕೊಂಡು ವಾಪಸ್ ಬಂದು ನಾನು ಸಂಜೆ ಹೋಗ್ತೀನಿ ಅಂತ. ಅಷ್ಟೊತ್ತಿಗೆ ಶುರು ಮಾಡೋದು, ಹೆಂಗೆ ಹೋಗ್ತೀಯ, ಹಂಗೆ ಹೊರಟೋದು, ವಾಪಸ್ಸೇ ಬರಂಗಿಲ್ಲ ನೀನು ಅಂತ. ನಾನು ಏನಕ್ಕೆ, ಆಯ್ತು ಹೋಗ್ತೀನಿ ಬಿಡಿ ಅಂತ. ಅಲ್ಲಿ ಅಷ್ಟೊತ್ತಿಗೆ ಪ್ರಿಪೇರ್ ಆಗ್ಬಿಟ್ಟಿದ್ವಿ. ಬಿಡ ಮನೆ ತಾನೇ ಬಿಟ್ಟು ಹೋಗೋದ, ಇನ್ನೇನು ಕತೆ, ನಾನು ನಾಟಕ 24/7 ಅಂತ. ಮನೆ ಬಿಟ್ಟು ಹೋಗು ಅಂತ. ಆಯ್ತು ಮನೆ ಬಿಟ್ಟು ಹೋಗ್ತೀನಿ, ನನ್ಗೇನು ತೊಂದರೆ ಇಲ್ಲ ಅಂತ. ಆಸ್ ಯೂಶುವಲ್ ಅಮ್ಮಂದು ಎಮೋಷನ್ಸ್ ಅಡ್ಡ ಬಂದು ನಿಂತ್ಕೊಂಡು, ಮಗನೇ ನೀ ಏನು ಬೇಕಾದ್ರೆ ಮಾಡಿ, ಇಲ್ಲೇ ಮಾಡು, ಬೆಂಗಳೂರಲ್ಲಿ ಮಾಡು, ನೀನು ಎಲ್ಲೂ ಹೋಗ್ಬೇಡ ನೀನು. ಅದು ನನಗೂ ಅಷ್ಟೇ, ನನ್ನ ಅಣ್ಣಂಗೂ ಅಷ್ಟೇ, ಅಮ್ಮಂದು ಅದೇ ಪ್ರೀತಿ. ನಿನ್ ಕಣ್ಮುಂದೆ ಏನ್ ಬೇಕಾದ್ರೂ ಮಾಡು, ಬಿಸ್ನೆಸ್ ಮಾಡ್ತೀಯೋ, ಕೆಲ್ಸಕ್ಕೆ ಹೋಗ್ತೀಯೋ, ನೀನ್ ಹಾರ್ತೀಯೋ, ಕುಣಿತೀಯೋ, ಬೀಳ್ತೀಯೋ, ಏರ್ತೀಯೋ, ಏನ್ ಬೇಕಾದ್ರೂ ಏನ್ ನನ್ ಕಣ್ಮುಂದೆ ಮಾಡು ಸಾಕು, ನೀನ್ ಬೇರೆ ಎಲ್ಲೂ ದೂರ ಹೋಗ್ಬೇಡ ಅಂತ. ಸರಿ, ಅಮ್ಮನ ಎಮೋಷನ್ಸ್ ಆಲ್ವೇಸ್ ರೆಸ್ಪೆಕ್ಟ್, ಅದೊಂದು ಪ್ರೀತಿ. ಅಮ್ಮ
ಶಿ ಇಸ್ ನಾಟ್ ಎಜುಕೇಟೆಡ್. ಸೊ ಅಮ್ಮ ಇಸ್ ಅ ಪ್ಯೂರ್ ಹೌಸ್ ವೈಫ್ ಅಂದ್ರೆ ಹೌಸ್ ವೈಫೇ ಅದು. ಅದು ಸೊ ನನ್ಗೆ ತುಂಬಾ ಎಮೋಷನಲ್ ಕನೆಕ್ಷನ್ಸ್. ಸೊ ನಾನು ಆಯ್ತಮ್ಮ ಈಗ ಸರಿ ಆಯ್ತು, ನಿನ್ಗೋಸ್ಕರ ಹೋಗ್ತಾ ಇಲ್ಲ, ಪಾಪಂಗೆ ಹೇಳ್ಬಿಡು ಅಂತಂದೆ. ಅನ್ಬಿಟ್ಟು ನಾನು ವಾಪಸ್ ಬಂದೆ. ಕೌತರ್ ಸರ್ ಅದಕ್ಕೆ ನನಗೆ ಲೆಟರ್ ಎಲ್ಲ ಮಾಡ್ಕೊಟ್ಟಿದ್ರು NSD ಹೋಗಕ್ಕೆ. ಸೊ ಅವ್ರ ಹತ್ರ ಬಂದೆ, ಶೆಟ್ಟಿ ಇವತ್ತೇ ಅಲ್ವೇನೋ ಟ್ರೈನ್ ನಿಂಗೆ ಅಂದ್ರು. ಸರ್ ಹೌದು ಸರ್, ಬಟ್ ಮನೇಲಿ ಹಿಂಗೆ ಆಯ್ತು. ಹೋಗ್ಲಿ ಬಿಡ ಸರಿ ಅಂದ್ರು. ಸರ್ ಒಂದು ಕೆಲಸ ಮಾಡ್ಲ ಸರ್. ಏನು? ನೀನಾಸಂಗೆ ಹೋಗ್ಲ ಸರ್ ಅಂದೆ. ಅವರು ಅಲ್ಲಿಗೆ ಹೋಗಕ್ಕೆ ಡೆಲ್ಲಿಗೆ ಹೋಗಕ್ಕೂ ಬಿಟ್ಟಿಲ್ಲ, ನೀನಾಸಂಗೆ ಬಿಡ್ತಾರೆ ನಮ್ಮಲ್ಲಿ, ನೀನ್ ಸುಮ್ನೆ ಇರೋ, ನಿನ್ ನನ್ನ ಜೊತೆ ಇರೋ ಸಾಕು, ನೀನ್ ನಾಟಕ ಮಾಡ್ಕೊಂಡು ನೀನ್ ಅಲ್ಲೇ ಕಲಿಬಹುದು ಅಂತ. ಸೊ ಅದಾದ್ಮೇಲೆ ಸುಮಾರಷ್ಟು ವರ್ಷ ಓದ್ಲ ಹೊಡ್ಕೊಂಡು, ಅಂದ್ರೆ ಇದೇ ತರ ನಾಟಕ ಮಾಡ್ಕೊಂಡೇ ಇದ್ದೆ. ಫೈನಲಿ ಅಪ್ಪಂಗೆ ಡಿಗ್ರಿ ಫಿನಿಶ್ ಮಾಡಿದಾಗ ಗೊತ್ತಾಯ್ತು, ಇದು ಉದ್ದಾರ ಆಗೋ ಮುಖ ಅಲ್ಲ, ಇದನ್ನ ಹಾಳಾಯ್ತಿದ್, ಇನ್ನೇನು ಮಾಡಕ್ಕಾಗಲ್ಲ. ಹೌದು, ಯಾವ ಲೆವೆಲ್ಗೆ ಅಂದ್ರೆ ನೆಂಟ್ರೆಲ್ಲ ಬಂದು ಅಥವಾ ಯಾವ್ದಾರ ಫಂಕ್ಷನ್ ಅಲ್ಲಿ ಕೇಳಿದ್ರೆ ನಮ್ಮಪ್ಪ ಹೇಳೋದು, ನನ್ನ ಮಗಳು ಡಾಕ್ಟ್ರು, ಮಗ ದುಬೈಯಲ್ಲಿ ಬಿಸ್ನೆಸ್ ಮಾಡ್ತೀಯಾನೆ, ದೊಡ್ಡವನು ಅಂತ, ಅದು ಚಿಕ್ಕವನು ಅಂತ, ಅವನು ಎಲ್ಲಿದಾನ ಗೊತ್ತಿಲ್ಲ ಅನ್ನೋರು. ಅವನು ಎಲ್ಲಿದಾನ ಗೊತ್ತಿಲ್ಲ ಅನ್ನೋರು. ಹಂಗೆ ಇದ್ದಿದ್ದೆ ಹಂಗೆ. ಆದ್ರೆ ನನ್ ಬಿಟ್ಟಾಕ್ಬಿಟ್ಟಿದ್ರು, ಇದು ರೂಟಿಗೆ ಬರಲ್ಲ, ಸೊ ಥಿಯೇಟ್ರೇ ಮಾಡ್ಕೊಂಡಿದ್ದೆ ಆ ಟೈಮಲ್ಲಿ. ಎಸ್, ಆಬ್ವಿಯಸ್ಲಿ ಲವ್ ಕಾಲೇಜಿಂದ ಇತ್ತು. ಸೊ ಮದ್ವೆ ಆಗೋದಕ್ಕೋಸ್ಕರ ಮತ್ತೆ ಒಂದ್ ಸಾಹಸ, ಸೀರಿಯಲ್ ಸೇರ್ಕೊ ಅಂತ ನನ್ನ ವೈಫು. ಸರಿ ಆಯ್ತು, ಅದನ್ನು ಒಂದ್ ಟ್ರೈ ಮಾಡ್ಬೋಣ ಅಂತ ಮಾಡಿದೆ. ಅದ್ ನೋಡೋ ಸೂಪರ್ ಹಿಟ್ ಆಗೋಯ್ತು. ಲಕ್ಷ್ಮಿ ಅನ್ನೋ ಸೀರಿಯಲ್, ಪಾಪಣ್ಣ ಅನ್ನೋ ಕ್ಯಾರೆಕ್ಟರ್. ಅದು ಹಿಂಗಾಗೋಯ್ತು ಅಂದ್ರೆ ನಮ್ಮ ಅಪ್ಪನ ಜೊತೆ ನಾನು ಯಾವ್ದಾರ ಫಂಕ್ಷನ್ ಹೋದ್ರೆ ನಮ್ಮ ಅಪ್ಪನ್ ಮಾತಾಡಿಸ್ತಾ ಎಲ್ಲ ನನ್ನ ಮಾತಾಡ್ಸೋರು. ಪಪ್ಪ ಹಿಂಗ ನೋಡೋರು ನನ್ನ, ಇದೇನಿದು ಎಲ್ಲ ಏನೋ ಹೊಗಳಕ್ ಶುರು ಮಾಡ್ಬಿಟ್ಟಿದ್ದಾರೆ ಇವನ್ನ ಅಂತ. ಅದಾದ್ಮೇಲೆ ಸಿನಿಮಾ ಇಂಡಸ್ಟ್ರಿ ಬಂದ್ಮೇಲೆ ಹಿ ವಾಸ್ ಹ್ಯಾಪಿ ದಟ್ ಕರೆಕ್ಟ್ ಚಾನೆಲ್ ಅಲ್ಲಿ ಇದ್ದಾನೆ, ಹಾಳಾಗ್ಲಿಲ್ಲ, ನನ್ನ ದೇವ್ರದೇ ಅವ್ನು ಹಾಳಾಗ್ಲಿಲ್ಲ ಅಂತ. ಅಂಡ್ ಹಿ ಈಸ್ ವೆರಿ ಹ್ಯಾಪಿ. ಎಲ್ರಿಗಿಂತ ಖುಷಿ ಪಡೋದು ಯಾರು ಅಂದ್ರೆ ಇವತ್ತು ನಮ್ಮಪ್ಪ. ಆದ್ರೂ ಆ ಮುದ್ದಿನ ಪದ ಹಾಗೆ ಇದೆಯಾ? ಅದು ಹಂಗೆ ರಿಮೈನ್ಸ್ ಕಾನ್ಸ್ಟೆಂಟ್. ಅದಂದ್ರೆ ಈಗ ಸ್ವಲ್ಪ ಚೇಂಜ್ ಆಗಿರೋದೇನು ಅಂದ್ರೆ ರೆಕಗ್ನೈಸ್ಡ್ ಫೇಸ್ ಆಗಿರೋದ್ರಿಂದ ನಾನು ಸ್ವಲ್ಪ ಪಾಲಿಶ್ಡ್ ಆಗಿ ಪಬ್ಲಿಕ್ ಬಂದಾಗ ಮಾತ್ರ ಇವ್ ನನ್ ಮಗ ಪ್ರಮೋದ್ ಅಂತ ಗೊತ್ತು ಸರ್, ನಿಮ್ ಮಗ ಯಾರೋ ಗೊತ್ತಿಲ್ಲ ಅಂತ. ಹೌದಾ, ಓಕೆ ಅಂತ ಮನೆಗೆ ಹೋದ್ರೆ ಅದೇ ಇರುತ್ತೆ. ಮೊನ್ನೆ ರೀಸೆಂಟ್ ಆಗಿ ಊರ್ಗ್ ಹೋದಾಗ್ಲೂ ಬೈಸ್ಕೊಂಡ್ ಬಂದಿದ್ದೀನಿ. ಅದು ಒಂಥರ ದೊಡ್ಡಣ್ಣ ಒಂದ್ ಕಡೆ ಹೇಳ್ತಾರೆ, ದೊಡ್ಡವ್ರು ಬೈದ್ರೆ ಬದ್ಕಕ್ ಹೇಳಿದ್ರು ಅಂತ. ಎಕ್ಸಾಕ್ಟ್ಲಿ ಅಂದ್ರೆ ನನ್ಗೆ ಅವ್ರು ಬೈತಾರೆ ಅನ್ಸೋದೇ ಇಲ್ಲ ನಂಗೆ. ನಾನ್ ರೆಗ್ಯುಲರ್ ಆಗಿ ಮಾತಾಡೋದೆ ಹಂಗೆ. ಅಂಡ್ ಇದನ್ನು ಮ್ಯೂಟ್ ಆಗುತ್ತೆ. ಅವ್ರು ಬೋಳಿ ಮಗನ ಅಂದಾಗ ನಾನು ವೆರಿ ಕಾಮನ್ಲಿ ಹೇಳ್ಬಿಡ್ತೀನಿ ಅವ್ರಿಗೆ, ಬೋಳಿ ನೀವು ಮಗ ನಾನು ಅಂತ. ನಾನು ನಮ್ಮಪ್ಪ ಇಷ್ಟು ಕ್ಲೋಸ್ ಇದೀವಿ. ವಾವ್, ದಟ್ಸ್ ಅ ನೈಸ್ ಬಾಂಡಿಂಗ್ ಅಲ್ವಾ ಆತರ. ಅಂಡ್ ತುಂಬಾ ಕನ್ವೆನ್ಷನಲ್ ಫಾರ್ಮ್ಯಾಟ್ ಅಲ್ಲ ಅದು ಅಪ್ಪ ಮಗನ ಸಂಬಂಧ. ಹೌದು, ಎಕ್ಸಾಕ್ಟ್ಲಿ. ಅಂದ್ರೆ ನೀವು ಅದನ್ನ ಫಾರ್ಮ್ಯಾಟ್ ತರಕ್ಕೂ ಆಗಲ್ಲ. ಇಟ್ಸ್ ನಾಟ್ ಎ ಫಾರ್ಮುಲಾ ದಟ್ ಯು ಕ್ಯಾನ್ ಇಂಪ್ಲಿಮೆಂಟ್. ನನ್ನ ಪೇರೆಂಟ್ಸ್ ಜೊತೆ ಇರೋ ತರ ನೀವು ನಿಮ್ ಪೇರೆಂಟ್ಸ್ ಜೊತೆ ಇರಕ್ಕಾಗಲ್ಲ. ಸೊ ನಿಮ್ ಪೇರೆಂಟ್ಸ್ ಜೊತೆ ನಿಮ್ಗೆ ಬೇರೆನೆ ಬಾಂಡಿಂಗ್ ಇರುತ್ತೆ, ನನ್ನ ಪೇರೆಂಟ್ಸ್ ಜೊತೆ ನಂಗೆ ಬೇರೆನೆ ಬಾಂಡಿಂಗ್ ಇರುತ್ತೆ. ನನಗೆ ಬೈಸ್ಕೊಳ್ಳಿಲ್ಲ ಅಂತ ನಿದ್ದೆ ಬರಲ್ಲ ನಮ್ಮ ಹತ್ರ. ಸೊ ದಟ್ ಈಸ್ ಹೌ ಐ ಆಮ್. ಅಂಡ್ ವಿ ಎಂಜಾಯ್ ಎವ್ರಿಥಿಂಗ್. ನನ್ನ ಯಾವುದೇ ನಮ್ ಸೌತ್ ಕೆನರಾ ಗೊತ್ತಲ್ಲ, ನಾವ್ ಏನೇ ಪಾರ್ಟೀಸ್ ಮಾಡಿದ್ರು ನಾವೆಲ್ಲ ಫ್ಯಾಮಿಲಿ ಜೊತೆಗೆ ಮಾಡ್ತೀವಿ. ಸೊ ಟಿಲ್ ಟುಡೇ ನಮ್ಮಪ್ಪ ನನ್ನ ಜೊತೆ ಹಿ ಇಸ್ ವೆರಿ ಕ್ಲೋಸ್ ಫ್ರೆಂಡ್ ತರಾನೇ ಇರ್ತಾರೆ ನಮ್ಮಪ್ಪ ನನಗೆ. ಈಗ ಫ್ಯಾಮಿಲಿ ಬಾಂಡ್ ಬಗ್ಗೆ ಮಾತಾಡಿದ್ವಿ, ನಿಮ್ಮ ಗ್ಯಾಂಗ್ ಬಗ್ಗೆ ಮಾತಾಡೋದಾದ್ರೆ ಶೆಟ್ರ್ ಗ್ಯಾಂಗ್ ಮೂವಿ ಮಾಡುವಾಗ ಮೇಕಿಂಗ್ ಪ್ರಾಸೆಸ್ ಅಲ್ಲಿ ಒಂದ್ ಕಡೆ ಎಲ್ಲಾ ಅಪ್ಪಟ ದೋಸ್ತಿಗಳು, ಇನ್ನೊಂದ್ ಕಡೆ ಪ್ರೊಫೆಷನಲ್ಸ್, ಆ ಮಧ್ಯದ ಫೈನ್ ಲೈನ್ ನ ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಡ್ಯೂರಿಂಗ್ ದ ವರ್ಕ್? ಇಲ್ಲ, ಅದನ್ನ ನಾವ್ ಯಾವತ್ತು ಸ್ಕ್ರಿಪ್ಟೆಡ್ ಮಾಡ್ಲೇ ಇಲ್ಲ. ದೇರ್ ವಾಸ್ ಅ ಅಂಡರ್ಸ್ಟ್ಯಾಂಡಿಂಗ್ ಇನ್ ಬಿಟ್ವೀನ್ ಎವ್ರಿಬಡಿ ಸೇಯಿಂಗ್ ದಟ್ ರಕ್ಷಿತ್ ಡೈರೆಕ್ಟ್ ಮಾಡ್ತಾ ಇದ್ದಾನೆ ಅಂದ್ರೆ ರಿಷಬ್ ಏನ್ ಕೆಲಸ ಮಾಡ್ತಾ ಇದ್ದಾರೆ, ನಾನ್ ಆಸ್ ಎ ಪ್ರೊಡಕ್ಷನ್ ಏನ್ ಕೆಲಸ ಮಾಡ್ತಾ ಇದ್ದೀನಿ. ಸೆಟ್ ಅಲ್ಲಿ ಬಾಯಿ ಬಂದಂಗೆ ಜಗಳ ಆಡ್ತೀವಿ. ನಮ್ಮನ್ನ ನೋಡಿದವರು ಇವ್ರು ನಾಳೆಯಿಂದ ಡಿವೋರ್ಸ್ ಪೇಪರ್ ಇವ್ರು ಅಂತ ಹೇಳ್ಬೇಕು. ಹಂಗೆ ಇರ್ತೀವಿ ನಾವು ಸೆಟ್ ಅಲ್ಲಿ. ವರ್ಕ್ ಅಂತ ಬಂದಾಗ ಕರೆಕ್ಟ್ ಮಾಡಿದ್ಯಾ ಅಲ್ಲೇ ಹೋಗ್ಲಿಕ್ಕೆ, ನೀನ್ ಸರಿ ಮಾಡ್ಲಿಲ್ವಾ ಅಲ್ಲೇ. ಈಗ ರಕ್ಷಿತ್ ಡೈರೆಕ್ಟ್ ಮಾಡ್ಬೇಕಾರೆ ನಾನ್ 1000 ಸರಿ ಉಗಿಸ್ಕೊಂಡಿದ್ದೆ, ರಿಷಬ್ 1000 ಸರಿ ಉಗಿಸ್ಕೊಂಡಿದ್ದೆ. ರಿಷಬ್ ಡೈರೆಕ್ಟ್ ಮಾಡ್ಬೇಕಾರೆ ನನಗ್ ಬಾಯಿಗೆ ಬಂದಂಗೆ ಬೈದಿಯಾನೆ. ಕಿರಿಕ್ ಪಾರ್ಟಿ ಇನ್ಫ್ಯಾಕ್ಟ್ ಒಂದು ಇನ್ಸಿಡೆಂಟ್ ಹೇಳ್ಬೇಕು ಅಂದ್ರೆ, ಶೂಟ್ ನಡೀತಾನೆ ಇದೆ, ನೈಟ್ ಶೂಟ್. 6 ಗಂಟೆಯಿಂದ ಕಾಲ್ ಶೀಟ್ ಹಾಕೊಂಡಿದೀವಿ, ರಾತ್ರಿ ನೆಕ್ಸ್ಟ್ ಡೇ 6 ಗಂಟೆ ತನಕ. 6 ಗಂಟೆಗೆ ಸ್ಟಾರ್ಟ್ ಆಗೋದು, 7 ಗಂಟೆಗೆ ಸ್ಟಾರ್ಟ್ ಆಯ್ತು ಅಂತ ಫಸ್ಟ್ ಆಫ್ ಆಲ್ ನನ್ನ ಮೇಲೆ ಸಿಟ್ಟಿತ್ತು ಅವನಿಗೆ. ಅಲ್ಲಿಂದನೇ ಸ್ಟಾರ್ಟ್ ಆಯ್ತು. ಅಲ್ಲೊಂದು ಕೋಪ ಆಯ್ತು ಅವನಿಗೆ. ಹಾಸ್ಟೆಲ್ ಒಳಗಡೆ ಶೂಟ್ ನಡೀತಾ ಇದೆ, ಹಾಸ್ಟೆಲ್ ಆಚೆ ನಾನು ಚೇರ್ ಹಾಕೊಂಡು ಕೂತಿದ್ದೀನಿ. 9 ಆಯ್ತು, 9:15 ಆಯ್ತು. ಪ್ರೊಡಕ್ಷನ್ ಅವ್ನು ಬಂದ, ಸರ್ ಊಟ ರೆಡಿ ಇಟ್ಟಿದೀವಿ ಸರ್, ಇನ್ನೂ ಬ್ರೇಕ್ ಕೊಟ್ಟಿಲ್ಲ. ಸರಿ, ಅಸಿಸ್ಟೆಂಟ್ ಡೈರೆಕ್ಟರ್ ಕರೆದೆ, ಈ ಬ್ರೇಕ್ ಕೊಡೋಕೆ ಹೇಳೋ, 9:15 ಆಯ್ತು ಅಂದೆ. ಆಯ್ತು ಸರ್ ಹೇಳ್ತೀನಿ ಅಂದ. ಯಾರು ಹೋಗಿ ಹೇಳಲ್ಲ ಅವನ ಹತ್ರ, ಸುಮ್ಮನೆ ನನ್ನ ಹತ್ರ ಹೂ ಅಂದ್ಬಿಟ್ಟು ಹೋಗ್ತಾರೆ ಅಷ್ಟೇ. ಹಂಗಿರ್ತಾನೆ ಅವ್ನು, ಬಿಸಿಯಾಗಿರ್ತಾನೆ. 10:30 ಆಯ್ತು, 11 ಗಂಟೆ ಆಯ್ತು, ಬ್ರೇಕೇ ಬಿಟ್ಟಿಲ್ಲ.
ಅವ್ನು ಅಸ್ಟೆಂಡರ್ ಕರೆದ್ಬಿಟ್ಟು ಬೈದೆ, ಏಯ್ ಏನು ನಿಮ್ಗೆ ಹೇಳಕ್ ಗೊತ್ತಾಗಲ್ವೇನೋ, ಅವ್ನಿಗಂತೂ ಶೂಟಿಂಗ್ ಮಾಡ್ತಿರ್ತಾನೆ, ಟೈಮ್ ಗೊತ್ತಾಗಲ್ಲ, ನೀವು ಹೋಗಿ ಹೇಳ್ರು 11 ಗಂಟೆ ಆಗಿದೆ, ಊಟಕ್ಕೆ ಯಾವಾಗ ಬಿಡ್ತೀರಾ ಎಲ್ಲರೂ ಟೆಕ್ನಿಷಿಯನ್ಸ್ನ ಆರ್ಟಿಸ್ಟ್ನ, ತಂದಿಟ್ರದೆಲ್ಲ ತಣ್ಣಗಾಗ್ತದೆ, ಬುದ್ಧಿ ಇಲ್ವಾ ನಿಮ್ಗೆ ಅಂತ ಅಂದ್ಬಿಟ್ಟು ಕೇಳಿದೆ. ಅವ್ನು ಅದೇ ಇದ್ರಲ್ಲಿ ಹೋಗ್ಬಿಟ್ಟು ಪ್ರಮೋದ್ ಅಣ್ಣ ಬೈತಾ ಇದಾರೆ, ಬ್ರೇಕ್ ಕೊಡ್ಬೇಕು. ಪ್ರಮೋದ್ ಅಣ್ಣ ಬೈತಿದ್ದಾರೆ, ಬ್ರೇಕ್ ಕೊಡ್ಬೇಕಂತ ಮೈಕ್ ಇಸ್ಕೊಂಡು ಯಾವ ನನಗೆ ಡೈರೆಕ್ಟರ್ ನನಗೆ ಬ್ರೇಕ್ ಕೊಡಕ್ ಹೇಳ್ತೀಯ ನೀನು. ನಾನು ಆಚೆ ಕೂತಿದ್ದೆ, ಇದು ಯಾಕೋ ಸೌಂಡ್ ನನ್ನ ಕಡೆಗೆ ತಿಳ್ಕೊಂಡಿದೆಯಲ್ಲ ಅಂತ ಸೀದಾ ಒಳಗದೆ, ಬನ್ನಿ ಶೆಟ್ರಲ್ಲಿ ಅಂದ. ಎಂತ ಬೈದ್ರಾ? ಯಾವನ್ ಬ್ರೇಕ್ ಕೊಡಕ್ ಹೇಳಿದ್ದು? ಬ್ರೇಕಾ? ನಾನು ಹೇಳಿಲ್ವಲ್ಲ ಅಂದೆ. ನೀವೇನು ಊಟಕ್ಕೆ ಬ್ರೇಕ್ ಕೊಡ್ಲಿಲ್ಲ ಅಂದ. ಹೌದು 9 ಗಂಟೆ ಕೊಡ್ಬೇಕಿತ್ತು ಮರೆ, 11 ಗಂಟೆ ಆಯ್ತು, ಊಟಕ್ಕೆ ಬ್ರೇಕ್ ಕೊಡ್ಲಿಲ್ಲ ಅಂತ ಹೇಳಿದೆ ನಾನು. ನಿಂಗೆ ಬ್ರೇಕ್ ಕೊಡಂಗಿದ್ರೆ ಕೊಡಿ, ಇಲ್ಲ ಅಂದ್ರೆ ಕೊಡ್ಬೇಡ ನನಗೆ. ನೀನ್ ಯಾವನ್ ಹೇಳಕ್ ನಂಗೆ ಅಂದ. ಸೊ ಈ ತರ ಸಿಕ್ಕಾಪಟ್ಟೆ, ದಿಸ್ ಇಸ್ ಒನ್ ಇನ್ಸಿಡೆಂಟ್. ಈ ತರ ಸುಮಾರಷ್ಟು ಇನ್ಸಿಡೆಂಟ್ಸ್ ಗೊತ್ತಿಲ್ದೇನೆ ನಾವು ಡ್ರಾ ಮಾಡ್ಕೊಂಡ್ಬಿಟ್ಟಿದೀವಿ ಒಂದು ಲೈನ್. ದಟ್ ಪ್ರೊಫೆಷನ್ ಅಥವಾ ಕೆಲಸ ಅಂತ ಬಂದಾಗ ನಾವು ಹಂಗೆ ಇರ್ತೀವಿ. ಪ್ಯಾಕಪ್ ಅಂದಿದ ತಕ್ಷಣ 3 ಜನ ಒಟ್ಟಿಗೆ ಕೂತಿರ್ತೀವಿ ಅಷ್ಟೇ. ಅದಷ್ಟು ಬ್ಯಾಗೇಜ್ಗಳನ್ನ ಅಲ್ಲೇ ಬಿಸಾಕಿರ್ತೀವಿ, ಯಾವ್ದನ್ನು ಕ್ಯಾರಿ ಮಾಡಲ್ಲ. ನಾನು ಕೂಗಾಡಿದ್ದಾಗ್ಲಿ ಅವ್ನು ನನಗೆ ಕೂಗಾಡಿದ್ದಾಗ್ಲಿ ಇದು ಯಾವ್ದನ್ನು ನಾವು ಯಾರು ಕ್ಯಾರಿ ಮಾಡಲ್ಲ. ವಾಪಸ್ ನೆಕ್ಸ್ಟ್ ಡೇ ಬೆಳಿಗ್ಗೆ ದೇವ್ರ ಪೂಜೆ ಮಾಡಿ ಆಕ್ಷನ್ ಅಂದಿದ ತಕ್ಷಣ ಅದೇ ಶಿಸ್ತಿಗೆ ಎಲ್ಲರೂ ವಾಪಸ್ ಬಂದ್ಬಿಟ್ಟಿರ್ತೀವಿ. ದಿಸ್ ಇಸ್ ವಾಟ್ ಅಂದ್ರೆ ಇದನ್ನು ಕೂಡ ನಾವೇನ್ ಫಾರ್ಮುಲಾ ಹಾಕೊಂಡು ರೆಡಿ ಮಾಡಿದ್ದಲ್ಲ, ಇಟ್ ಇಸ್ ನ್ಯಾಚುರಲ್ ಅಷ್ಟೇ, ಅಂಡರ್ಸ್ಟ್ಯಾಂಡಿಂಗ್ ಅಲ್ಲೇ ಬಂದಿರೋದು, ಪ್ರೊಫೆಷನಲಿಸಮ್ ಅಂತ ಹೇಳ್ಬೋದು. ಕಮಿಂಗ್ ಟು ಲಾಫಿಂಗ್ ಬುದ್ಧ, ಈ ಸೆಟ್ ಅಲ್ಲಿ ಥ್ರೂ ಔಟ್ ದ ಜರ್ನಿ, ಫಸ್ಟ್ ಡೇ ಇಂದ ಪ್ಯಾಕಪ್ ನೀವು ಹೇಳುವಾಗ ಎಂಡ್ ಡೇ ವರೆಗೆ ಆದಂತಹ ಸ್ವಾರಸ್ಯಕರ ಘಟನೆಗಳಲ್ಲಿ ಒಂದು ನೀವು ತುಂಬಾ ಹಾಂಟ್ ಮಾಡುವಂಥದ್ದು ಅಥವಾ ವೆರಿ ಫನ್ಫುಲ್ ಅಂತ ಹೇಳಿದ್ರೆ ಯಾವ್ದನ್ನ ನೆನಪಿಸ್ಕೊಳಕ್ ಇಷ್ಟಪಡ್ತೀರಾ? ಮಜಾ ಇದೆ ಅಂದ್ರೆ ಇಡೀ ಸಿನಿಮಾದಲ್ಲಿ ಒಂದೇ ಒಂದು ಕುಡಿಯೋ ಸೀನ್ ಇದೆ. ಓಕೆ, ಇಲ್ಲ ಅಂದ್ರೆ ಗೋವರ್ಧನ ಆ ತರದ ಕ್ಯಾರೆಕ್ಟರ್ ಅಲ್ಲ. ಓಕೆ, ತುಂಬಾ ಮುದ್ದಾಗಿರುವಂತ ಒಬ್ಬ ಪೊಲೀಸ್ ಆಫೀಸರ್, ಆ ತರ ಕ್ಯಾರೆಕ್ಟರ್ ಅಲ್ಲ, ಬಟ್ ಒಂದು ಇನ್ಸಿಡೆಂಟ್ ಅವನ್ನ ಹಂಗ್ ಮಾಡತ್ತೆ. ಓಕೆ, ಆ ಸೀನ್ ಮಾಡಕ್ಕೆ ಇಟ್ ವಾಸ್ ಲೈಕ್, ಯೂಶಲಿ ನಾನು ಕಾಂತಾರದಲ್ಲಿ ನೋಡಿರ್ಬೋದು ಅಥವಾ ಬೇರೆ ಸಿನಿಮಾಗಳಲ್ಲಿ ಆ ಡ್ರಿಂಕ್ಸ್ ಆದ್ಮೇಲಿಂದ ಡೈಲಾಗ್ಸ್ ಇದೆಯಲ್ಲ ಅದನ್ನ ಡೆಲಿಬ್ರೇಟ್ಲಿ ಪಂಚ್ ಮಾಡಕ್ಕೆ ಅಂತ ಮಾಡ್ತೀವಿ. ಓಕೆ, ಯಾಕಂದ್ರೆ ಜನಕ್ಕೆ ಗೊತ್ತು ನಮ್ಗೆ ಅದು ಪಂಚ್ ಆಗತ್ತೆ. ಈಗ ಕಿರಿಕ್ ಪಾರ್ಟಿಯಲ್ಲೂ ನಾನು ಮಾಡಿದಾಗ ಕ್ಯಾರೆಕ್ಟರ್, ಇಲ್ಲಿ ಕಾಂತಾರದಲ್ಲಿ ಮಾಡಿದಾಗ್ಲು ಈ ಡೈಲಾಗ್ ಪಂಚ್ ಆಗತ್ತೆ ಗುರು, ಜನಕ್ಕೆ ಇಷ್ಟ ಆಗತ್ತೆ ಅನ್ನೋ ತರನೇ ಇರುತ್ತೆ. ಸೊ ಹಂಗೆ ಆ ಸ್ಲ್ಯಾಂಗ್ ಅಲ್ಲಿ ಹಿಂಗೆ ಇರ್ತೀವಿ ನಾವು. ಆ ಡ್ರಂಕರ್ ಕ್ಯಾರೆಕ್ಟರ್ ಅಂದಾಗ ನಮ್ಗೆ ಅದು ನ್ಯಾಚುರಲಿ ಬಂದ್ಬಿಡುತ್ತೆ. ಇಲ್ಲ ಅದನ್ನ ಮಾಡಂಗಿಲ್ಲ, ಯು ಆರ್ ಡ್ರಿಂಕಿಂಗ್ ಫಾರ್ ದ ಫಸ್ಟ್ ಟೈಮ್, ಹೈ ಆಗಿರೋದು ತೋರಿಸ್ಬೇಕು. ಅಟ್ ದ ಸೇಮ್ ಟೈಮ್ ಇಲ್ಲಿ ನೀವು ನಗಿಸ್ತಾ ಇಲ್ಲ, ಇಟ್ ಈಸ್ ಅ ಕಂಪ್ಲೀಟ್ಲಿ ಎಮೋಷನಲ್ ಸೀನ್. ಕಂಪ್ಲೀಟ್ಲಿ ಎಮೋಷನಲ್ ಸೀನ್. ನನಗೆ ಬರತ್ರೆ ಏನು ಅಂದೆ, ಬ್ಲಾಕಿಂಗ್ ಗೀಕಿಂಗ್ ಏನು ಮಾಡಿಲ್ಲ ಅವ್ರು. ಹಿಂಗೆ ರೂಮ್ ತೋರಿಸೋದು, ಸರ್ ನಾನು ಕ್ಯಾಮ್ರಾ ಇಲ್ಲಿ ಇಡ್ತೀನಿ, ನೀವೆಲ್ಲೆಲ್ಲಿ ಓಡಾಡ್ತೀರಾ ನೀವೇ ಡಿಸೈಡ್ ಮಾಡಿ. ಸರಿ, ಒಂಥರ ಒಳ್ಳೆ ಫ್ರೀಡಮ್. ಇವರು ಸುಂದರರಾಜ್ ಸರ್ ನನ್ನ ಜೊತೆ ಕೋ ಆಕ್ಟರ್, ಮೊದಲೇ ದೊಡ್ಡ ಆಕ್ಟರು ಮತ್ತೆ ಹಿರಿಯರು, ಹೆಂಗೆ ಕೇಳಕ್ ಸರಿ ಹೋಗುತ್ತೋ ಇಲ್ವೋ ಅನ್ಕೊಂಡು, ಸುಂದರ್ ಸರ್ ಒಂದು ರಿಹರ್ಸಲ್ ಮಾಡುವ ಅಂದೆ. ಶೆಟ್ರ ಮಾಡ. ಹಿ ಸ್ಯಾಟ್ ಇನ್ ಅ ಪ್ಲೇಸ್, ಐ ಸ್ಟಾರ್ಟೆಡ್ ವಾಕಿಂಗ್. ಡೈಲಾಗ್ ಹೇಳ್ಕೊಂಡು ಸುಮ್ಮನೆ ರೂಮೆಲ್ಲ ಸುತ್ತಾಡ್ತಾ ಇದ್ದೆ. ಅಂದ್ರೆ ಡೈಲಾಗ್ ಪ್ರಾಕ್ಟೀಸ್ ತರ ಸುಮ್ಮನೆ ಓಡಾಡ್ತಾ ಇದ್ದೆ. 3-4 ಸರಿ ಮಾಡಿದೆ. ಅವ್ರು ಕೌಂಟರ್ ಕೊಡ್ತಾನೆ ಇದ್ರು ಕೂತಿದ್ದ ಜಾಗದಲ್ಲಿ. ಅದಾದ್ಮೇಲೆ ಅವರು ಏನ್ ಮಾಡ್ತಾ ಇದೆಯಾ ಪ್ರಮೋದ್ ಅಂದ್ರು. ಸರ್ ಈ ಜಾಗಕ್ಕೆ ಅಡ್ಜಸ್ಟ್ ಆಗ್ತಾ ಇದ್ದೀನಿ, ನಂಗೆ ಒಂಚೂರು ಟೈಮ್ ಕೊಡಿ, ನಂಗೆ ಈ ಪ್ಲೇಸಿಗೆ ನಾನು ಅಡ್ಜಸ್ಟ್ ಆಗಬೇಕು. ಸರಿ ಆಯ್ತಾಯ್ತು. ಆಮೇಲೆ ಭರತ್ ಹತ್ರ ಹೋಗ್ಬಿಟ್ಟು ಒಂದು ಅರ್ಧ ಗಂಟೆ ಟೈಮ್ ಬೇಕು. ಹೌದು ಸರ್, ಓಕೆ ಸರ್ ಡನ್. ಅವಾಗ ಟೀ ಬ್ರೇಕು, ಅದಕ್ಕೇನೋ ಬ್ರೇಕ್ ಬಿಟ್ಬಿಟ್ರೆ ಎಲ್ಲರೂ. ನಾನು ಆ ರೂಮ್ ಲಾಕ್ ಮಾಡ್ಕೊಂಡು ಐ ಸ್ಟಾರ್ಟೆಡ್ ವಾಕಿಂಗ್ ಅರೌಂಡ್. ಡೈಲಾಗ್ನ ಜೋರಾಗಿ ಕಿರಿಸ್ತಾ ಇದ್ದೀನಿ. ಎಲ್ಲ ಆಚೆ ಇದಾರೆ ಅಂತ ಎಲ್ಲ ಕೇಳಿಸ್ಕೊಂಡು ಏನು ಕೂಗಾಡ್ತಾವ್ ನೀವು, ನನ್ಗೆ ಅದೇನೋ ಫ್ಲೋ ಬೇಕಾಗಿತ್ತು. ಕಿರಿಸ್ತಾ ಇದ್ದೀನಿ. ಒಂದಿಷ್ಟು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇರೋ ರೂಮ್ ಅದು. ಸೊ ಅದನ್ನೆಲ್ಲ ಉಪಯೋಗಿಸ್ಕೊಂಡು ಏನೇನು ಮಾಡ್ಬೋದು ಅಂತೆಲ್ಲ ಓಡಾಡಿದೆ. ಭರತ್ ರೆಡಿ ಅಂತಂದೆ. ನನ್ಗೆ ಭಯ ಇದ್ದಿದ್ದೇನು ಅಂದರೆ, ಭರತ್ ತುಂಬ ಸಾಫ್ಟ್ ಕ್ಯಾರೆಕ್ಟರ್ ಆಸ್ ಎ ಡೈರೆಕ್ಟರ್. ಅವನು ಹೊಗಳೋದು ಇಲ್ಲ, ತೆಗಳೋದು ಇಲ್ಲ. ಅವ್ನು ಹೆಂಗೆ ಅಂದರೆ, ತುಂಬ ಅದ್ಭುತವಾಗಿ ನೀವು ಆ್ಯಕ್ಟ್ ಮಾಡಿಬಿಟ್ರೆ ಹತ್ರ ಬಂದ್ಬಿಟ್ಟು ಗುಡ್ ಒನ್ ಸರ್, ಅಷ್ಟೇ ಗುಡ್ ಒನ್ ಸರ್, ಅಷ್ಟೇ ಹಿಂಗೆ ಇರ್ತಾನೆ. ವಾವ್ ಸರ್ ಸೂಪರ್, ಹೌದೌದು ವಾವ್ ಸರ್ ಸೂಪರ್ ಸರ್, ಅದೆಲ್ಲ ಇಲ್ವೇ ಇಲ್ಲ. ಅವ್ನು ಆ್ಯಕ್ಷನ್ ಕಟ್ಟು ಹಿಂಗೆ ಆ್ಯಕ್ಷನ್ ಕಟ್, ಓಕೆ ಹಿಂಗೆ ಇರ್ತಾನೆ ಅವನು. ಸೊ ನನಗೆ ಈ ಕ್ಯಾರೆಕ್ಟ್ರು ಈ ಪೋರ್ಷನ್ ಅಲ್ಲಿ ಅವ್ನು ಫಾರ್ ದ ಫಸ್ಟ್ ಟೈಮ್ ಕುಡ್ದಾಗ ಅವ್ನ ವಾಲ್ಯೂಮ್ ಏನಿರುತ್ತೆ ಇದನ್ನೆಲ್ಲ ಗೇಜ್ ಮಾಡ್ಕೊಂಡು ನಾನು ಒಂದಿಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ. ನನಗೆ ಭಯ ಇದ್ದಿದ್ದೇನು ಅಂದ್ರೆ, ಇವನು ಇಷ್ಟನ್ನು ಮಾಡಿದ್ಮೇಲೆ ಸರಿ ಬೇಡ ಸರ್ ಅಂದ್ಬಿಟ್ರೆ ಎಲ್ಲೋಗ್ಲಿ, ಮತ್ತೆ ಇನ್ನೊಂದು ರೌಂಡ್ ಆಫ್ ಪ್ರಿಪರೇಷನ್ ಆಗಬೇಕು, ಎಲ್ಲೋಗ್ಲಿ ಅಂತ. ಅದಕ್ಕೆ ನಾನು ಭರತ್ ಹೇಳಿದೆ, ಭರತ್ರೆ ಫಸ್ಟ್ ಮಾಡ್ಬಿಡ್ತೀನಿ,
ಒಂದು ಮಾನಿಟರ್ ಮಾಡ್ಬಿಡ್ತೀನಿ. ನೀವು ಓಕೆ ಅಂದ್ರೆ ಟೇಕ್ ಹೋಗೋಣ, ಇಲ್ಲಾಂದ್ರೆ ಕಂಪ್ಲೀಟ್ ಚೇಂಜ್ ಮಾಡ್ಕೋತೀನಿ. ನಾನು 2 ಥರದ್ದು ಅಂದ್ರೆ ಯೂಶಲಿ ಥಿಯೇಟರ್ ಆರ್ಟಿಸ್ಟ್ ಆಗಿರೋದ್ರಿಂದ ವಿ ಗೆಟ್ ಪ್ರಿಪೇರ್ಡ್ ಫಾರ್ 2 or 3 ಥಿಂಗ್ಸ್. ಸೊ ನಾನು ಟೈಮ್ ತಗೊಂಡಿದ್ದು ಅದಕ್ಕೆ 2-3 ಥರದ್ರಲ್ಲಿ ನಾನು ರೆಡಿ ಇದ್ದೆ. ಸೊ ಫಸ್ಟ್ ಒಂದು ಮಾಡಿದೆ, ತುಂಬಾ ಓಡಾಡ್ಬಿಟ್ಟೆ, ಅಂದ್ರೆ ಕ್ಯಾಮ್ರಾಗೆ ಸಿಗದೆ ಇರೋಷ್ಟು ಓಡಾಡ್ಬಿಟ್ಟಿದ್ದೀನಿ, ಮಾನಿಟರ್ ಅಲ್ಲೇ ಚೆಕ್ ಮಾಡ್ಲಿಲ್ಲ. ಸೊ ಭರತ್ ಹತ್ರ ಬಂದು, ಸರ್ ಚೆನ್ನಾಗಿದೆ ಸರ್, ಬಟ್ ತುಂಬಾ ಓಡಾಟ ಆಗುತ್ತೆ, ಏನಾದ್ರು ಒಂಚೂರು ರಿಸ್ಟ್ರಿಕ್ಟ್ ಮಾಡ್ಕೋಬೋದಾ ಸರ್, ಅಂದ್ರೆ ತುಂಬಾ ಮೂಮೆಂಟ್ಸ್ ಇದ್ದಷ್ಟು ನನ್ಗೆ ಎಮೋಷನ್ ಕನ್ವೆ ಆಗ್ತಿಲ್ಲ ಸರ್. ಹಾ ಓಕೆ ಬರತ್ರೆ, ನೆಕ್ಸ್ಟ್ ಒನ್ ಮಾಡ್ಲಾ? ಹಾ ಅದನ್ನ ಮಾಡಿದೆ, ಇದು ಪರ್ಫೆಕ್ಟ್ ಆಗಿದೆ ಸರ್, ಇಷ್ಟನ್ನೇ ಮೇಂಟೈನ್ ಮಾಡೋಣ, ಹೋಗೋಣ ಸರ್ ಟೇಕ್ಗೆ ಅಂದ. ಎಸ್ ಅಂದೆ. ಎಸ್ ಅಂದ್ಮೇಲೆ ಅದ್ಭುತವಾಗಿ ಬಂತು ಸೀನು, ಸೂಪರ್ ಆಗಿ ಮಾಡಿದ್ವಿ, ಸೆಟ್ ಎಲ್ಲ ಚಪ್ಪಾಳೆ ಹೊಡೆದ್ಬಿಟ್ರು, ಎಲ್ಲ ಆಯ್ತು. ಡಬ್ಬಿಂಗ್ ಬಂದೆ, ನಾನು ಥಾಯಣಿಗೂ ಅರ್ಥ ಆಗ್ಲಿಲ್ಲ ನಾನು ಅಲ್ಲಿ ಏನ್ ಮಾಡಿದೀನಿ ಅಂತ ಇಲ್ಲಿ ಡಬ್ ಮಾಡಕ್ ಆಗ್ತಿಲ್ಲ ನನಗೆ. ಸೀರಿಯಸ್ಲಿ ಅದೊಂಥರ ಮೈಮೇಲೆ ದೆವ್ವ ಬಂದಂಗೆ ಆಡಿರೋದಲ್ಲಿ ಅವತ್ತು ಶೂಟ್ ಅಲ್ಲಿ. ಇಲ್ಲಿ ಲಿಪ್ಸಿಂಗ್ ಮಾಡಕ್ ನೋಡ್ತಾ ಇದ್ದೀನಿ, ಆಗ್ತಾನೆ ಇಲ್ಲ. ಸರ್ ಇದು ಆಕ್ಟಿಂಗ್ ನೀವೇ ಮಾಡಿದ್ದ ಅಂತ ಕೇಳ್ತಾವ್ ಡಬ್ಬಿಂಗ್ ಇಂಜಿನಿಯರ್. ಗುರು ಇದು ಡಬ್ಬೆ ಮಾಡಕ್ ಆಗ್ತಿಲ್ಲ, ಹೆಂಗ್ ಮಾಡ್ಲಿ. ಆಮೇಲೆ 4 ಸರಿ 5 ಸರಿ ಫಸ್ಟ್ ಟೈಮ್ ನಾನು ಒಂದು ಸೀನನ್ನ 4-5 ಸರಿ ಡಬ್ಬಿಂಗ್ ಮಾಡಿರೋದಂದ್ರೆ ಅದೇ ಮಾಡ್ಬಿಟ್ಟು ಬರ್ತಾ ಇದ್ದೆ. 1 ವಾರ ಬಿಟ್ಕೊಂಡು ಅನ್ಸೋದು, ಬರತ್ರೆ ಅದೊಂದು ಸೀನ್ ಮಾತ್ರ ಕಳ್ಸಿ ಅಂತ ಕಳ್ಸು, ಚೆನ್ನಾಗಿಲ್ಲ ಇನ್ನೊಂದು ಡಬ್ಬಿಂಗ್ ಮಾಡ್ಲಾ ಅಂತ. ಅವ್ನು ಬರತ್ ಹೇಳೋನ್, ಸರ್ ಸೂಪರ್ ಆಗಿ ಬಂದಿದೆ ಬಿಟ್ಬಿಡಿ ಸರ್ ಅಂತ. ಇಲ್ಲ ಇನ್ನೊಂದು ಮಾಡ್ಲಾ, ಇನ್ನೊಂದು ಟ್ರೈ ಮಾಡ್ಲಾ ಅಂತ. ಮತ್ತೆ ಮತ್ತೆ ಹೋಗಿ ಡಬ್ ಮಾಡಿದ ಸೀನ್ ಅದು. ಸೊ ಐ ವಾಂಟ್ ಟು ಸಿ ದಟ್ ಸೀನ್ ಥಿಯೇಟರ್ ಅಲ್ಲಿ ಹೆಂಗ್ ಕಾಣುತ್ತೆ. ಇಟ್ಸ್ ವೆರಿ ಸ್ಮಾಲ್ ಸೀನ್, ಬಟ್ ಅವ್ನು ಅಷ್ಟು ಎಮೋಷನ್ಸ್ ನ ಆಚೆ ಹಾಕುವಂತ ಒಂದ್ ಜಾಗ. ಅವ್ನ ಪ್ರೆಷರ್ ಅಂದ್ರೆ ನಗು ಮುಖದಲ್ಲೇ ಇರೋನ್ಗೆ ಒಳಗಡೆ ಒಂದು ಜ್ವಾಲಾಮುಖಿ ಬ್ಲಾಸ್ಟ್ ಆದ್ರೆ ಹೆಂಗಾಗ್ತಾನೆ, ಆ ಮೂಮೆಂಟ್ ಅದು ಆಫ್ ದ ಫಿಲ್ಮ್. ಐ ಆಮ್ ವೇಟಿಂಗ್ ಟು ಸಿ ದಟ್. ಇದು ಅದ್ ಬಿಟ್ರೆ ಹಾಸ್ಯವಾಗಿ ಸುಮಾರು ಮಜಾ ಮಾಡಿದೀನಿ. ಅಯ್ಯೋ ಗೋಳೊಯ್ಕೊಂಡ್ಬಿಟ್ಟಿದ್ದೀನಿ ಆರ್ಟಿಸ್ಟ್ಗಳಿಗೆಲ್ಲ. ನನ್ಗೆ ಅದೊಂದು ಕೀಟ್ಲೆ ಇದೆ, ಅಂದ್ರೆ ಎದುರುಗಡೆ ಈಗ ನನ್ನ ಸಜೆಷನ್ ಅಲ್ಲಿ ಕ್ಯಾಮ್ರಾ ಇದ್ರೆ ನಾನು ಇಲ್ಲಿ ಹಿಂಗ ಅಂತ ಇರ್ತೀನಿ, ನಾನು ಆ ತರದ್ ಪಾಟ್ಲೆಲ್ಲ ಮಾಡ್ತಿರ್ತೀನಿ. ದಟ್ ಇಸ್ ಆಲ್ ದೇರ್. ಅಂದ್ರೆ ಮಜಾ ಮಾಡ್ಕೊಂಡು, ಅಂದ್ರೆ ಮೇಕಿಂಗ್ ಕಂಫರ್ಟಬಲ್ ಅಷ್ಟೇ. ನಿಮ್ಗೆ ನಾನು ನೋಡಿದ ತಕ್ಷಣ ಏನಾಗುತ್ತೆ, ಈಗ ಇದೊಂದು ಸಣ್ಣ ಎಕ್ಸಾಂಪಲ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅನಂತನಾಗ್ ಸರ್ ಬರೋ ತನಕ ಶೂಟಿಂಗ್ಗೆ ಎಲ್ಲಾ ಮಜಾ ಮಾಡ್ಕೊಂಡು ಮಕ್ಕಳು ನಾವು ಎಲ್ಲ ಶೂಟಿಂಗ್ ಮಾಡ್ತಾ ಇದ್ವಿ. ನನಗೆ ಅನಂತ್ ಸರ್ ಜೊತೆ 2 ಸಿನಿಮಾ ಆಗೋಗಿತ್ತು ಆಲ್ರೆಡಿ, ಐ ನೋ ಹಿಮ್. ಸೊ ಅನಂತ್ ಸರ್ ಜೊತೆ ನಾವು ಆರಾಮಾಗಿ ಆಕ್ಟ್ ಮಾಡ್ತಿದ್ವಿ. ಅವ್ರು ಬಂದಿದ್ದ ದಿನ ನಿಮಗೆ ಒಂದು ಸೀನ್ ಮಾಡೋಕ್ಕಾಗಿಲ್ಲ ಯಾರ ಕೈಲೂ. ಎಲ್ರು ನಾನು ಹೇಳ್ತಾ ಇದೀನಿಲ್ಲೋ, ಅವ್ರು ಏನು ಬೈಯೆಲ್ಲ ಕಂಡ್ರು, ಡೈಲಾಗ್ ತಗೊಳ್ರು, ಮಕ್ಳಿಗೆ ಹೇಳ್ತಾ ಇದೀನಿ, ಯಾರು ಕೇಳ್ತಾ ಇಲ್ಲ. ಆಮೇಲೆ ಅನಂತನಾಗ್ ಸರ್ ಗೊತ್ತಾಗೋಯ್ತು ಸಾಯಂಕಾಲ ಆಗ್ತಿದ್ದಂಗೆ, ಸ್ವಲ್ಪ ರಿಜಿಡ್ ಇದೆ ಎನ್ವಿರಾನ್ಮೆಂಟ್ ಅಂತ. ರಿಷಬ್ ಸರ್ ಪ್ಯಾಕಪ್ ಆಯ್ತು, ನೀವು ಹೊರಡ್ಬೋದು ಸರ್. ಇಲ್ಲ ನಾವು ಅಲ್ಲ, ಎಲ್ಲರನ್ನು ಕರೀಲಿ ಅಂತ. ಹಿ ಸ್ಯಾಟ್ ವಿತ್ ಆಲ್ ಆರ್ಟಿಸ್ಟ್ ಫಾರ್ 1 hour. ಹಾ ಎಕ್ಸಾಕ್ಟ್ಲಿ. ಆ ಮಕ್ಕಳನ್ನೆಲ್ಲ ಮಾತಾಡ್ಸಿ, ನೀ ಏನ್ ಓದ್ತ್ಯಾ, ನೀ ಏನ್ ಮಾಡ್ತ್ಯಾ, ನಿಂಗೇನ ಡ್ಯಾನ್ಸ್ ಬರುತ್ತೇನ ಮಾಡೋಣ ನೋಡೋಣ, ಹಿಂಗ್ ಮಾಡಿ ಹಿ ಮೇಡ್ ದಮ್ ಕಂಫರ್ಟಬಲ್. ಅದಾದ್ಮೇಲೆ ನೆಕ್ಸ್ಟ್ ಡೇ ಟೇಕು ಆರಾಮಾಗಿ ಹೋಯ್ತು. ಅದಕ್ಕೆ ಅವನ ಲೆಜೆಂಡ್ ಅನ್ನೋದಲ್ಲ. ಎಕ್ಸಾಕ್ಟ್ಲಿ, ಈಸ್ ಅ ಲೈಬ್ರರಿ ಆಫ್ ಆಕ್ಟಿಂಗ್. ಅಯ್ಯೋ ಅಯ್ಯಪ್ಪನ ಬಗ್ಗೆ ಬೇರೆ ಮಾತೇ ಇಲ್ಲ. ಅವ್ರ ಒಂಥರ ಅವ್ರು ನನ್ನ ಉಗ್ರ ಹೋರಾಟ ಅಂತಾನೆ ಕರೆಯೋದು ಇವತ್ತಿಗೂ. ಉಗ್ರ ಹೋರಾಟ ಹಿಂಗಿದ್ದೀರಿ ಅಂತಾರೆ. ಸೊ ಆ ತರದ ಎಕ್ಸ್ಪೀರಿಯನ್ಸ್ ಆಗಿರತ್ತಲ್ಲ. ಸೊ ನಾನು ಇಲ್ಲಿ ಏನ್ ಮಾಡ್ತಿದ್ದೆ ಅಂದ್ರೆ, ಐ ವಾಂಟೆಡ್ ಟು ಗೆಟ್ ಜೆಲ್ಡ್ ವಿತ್ ಎವ್ರಿಬಡಿ. ಪ್ರಮೋದ್ ಶೆಟ್ಟಿ ಅಂದಿದ್ದ ಪ್ರಮೋದ್ ಶೆಟ್ಟಿ ಹೀರೋ ನನ್ನನ್ನು ಹೀರೋ ತರ ನೋಡ್ಬೇಡ ಗುರು, ಐ ಆಮ್ ಜಸ್ಟ್ ಅ ಕ್ಯಾರೆಕ್ಟರ್ ಹಿಯರ್. ಸೊ ಆ ಕ್ಯಾರೆಕ್ಟರ್ನ ಪ್ಲೇ ಮಾಡಕ್ ನಂಗೆ ಇವ್ರೆಲ್ಲರ ಜೊತೆ ಜೆಲ್ ಆಗ್ಬೇಕಾಗಿತ್ತು. ಇಲ್ಲಾಂದ್ರೆ ಅದು ಸ್ಟೇಷನ್ ತುಂಬಾ ವರ್ಷದಿಂದ ಇವ್ರ ಜೊತೆಲಿ ಇದಾರೆ ಅಂತ ಅನ್ಸಲ್ಲ. ಸೊ ಹಂಗ್ ಜೆಲ್ ಆಗೋಕ್ಕೋಸ್ಕರ ಎಲ್ಲರ ಜೊತೆ ಕೀಟ್ಲೆ ಮಾಡ್ಕೊಂಡು ತರಲೆ ಮಾಡ್ಕೊಂಡು ಐ ವಾಸ್ ಆರಾಮಾಗಿದ್ದೆ. ನಮ್ದೇ ಅಂತ ಕ್ಯಾರವನ್ ಇದ್ರು, ಆ ಕ್ಯಾರವನ್ ಅಲ್ಲಿ ಇದ್ದಿದ್ ಬೆಳಿಗ್ಗೆ ಮೇಕಪ್ ಮಾಡಕ್ ಮಾತ್ರ, ಮಿಕ್ಕಿ ಟೈಮ್ ಎಲ್ಲ ಇವ್ರ ಹೊಡ್ಕೊಂಡು ಆರಾಮಾಗಿರ್ತಿದ್ದೆ. ಈ ಲಾಫಿಂಗ್ ಬುದ್ಧ ಆ ಕ್ಯಾರೆಕ್ಟರ್ ನಿಮಗ್ ಬಂದಾಗ ನೀವು ನೋಡೋದಿಕ್ಕೆ ಎಲ್ಲ, ನಾನು ಅವಾಗಲೇ ನಾವು 2-3 ಸತಿ ಹೇಳಾಯ್ತು, ಒಂದು ಸ್ವಲ್ಪ ಸೀರಿಯಸ್ಸು ರಗಡ್ ಅಂತ ಹೇಳುವಾಗ ನಿಮಗೆ ಅದನ್ನ ಕಾಮಿಡಿಯಾಗಿ ಕ್ಯಾರಿ ಮಾಡಕ್ಕೆ ನಿಮಗೆ ಚಾಲೆಂಜ್ ಆಯ್ತಾ, ಅಥವಾ ನಿಮ್ಮ ಹತ್ರ ಈ ಕ್ಯಾರೆಕ್ಟರ್ನ ಪ್ಲೇ ಮಾಡಿಸೋದು ಭರತ್ ಅವ್ರಿಗೆ ಏನಾದರೂ ಚಾಲೆಂಜಿಂಗ್ ಆಯ್ತು? ಯಾರಿಗೆ ಜಾಸ್ತಿ ಚಾಲೆಂಜಿಂಗ್? ನನಗೆ ಗೊತ್ತೇ ಆಗಲಿಲ್ಲ ಭರತ್ಗೆ ಹೆಂಗೆ ಇಷ್ಟು ನಂಬಿಕೆ ಬಂತು ನನ್ನ ಮೇಲೆ ಅಂತ. ನಾನು ಇವತ್ತಿಗೂ ಕ್ವಶನ್ ಮಾಡ್ತೀನಿ ಅವ್ನಿಗೆ. ಓಕೆ, ತೇಜು ಬೆಳವಾಡಿ ಮೊನ್ನೆ ನಾನು ಹೀರೋಯಿನ್. ಸೊ ಅವಳು ಮೊನ್ನೆ ನಾವೇನೋ ಒಂದು ಹಿಂಗೆ ಕೂತ್ಕೊಂಡು ಒಂದು ಹರಟೆ ಹೊಡಿಬೇಕಾದ್ರೆ ಅವಳು ಕೇಳ್ತಿದ್ರು, ಭರತ್ ಸರ್ ಹೌ ಡಿಡ್ ಯು ಫೈಂಡ್ ಪ್ರಮೋದ್ ಸರ್ ಒಳಗಡೆ ಇದೊಂದು ಕ್ಯೂಟ್ನೆಸ್ ಇದೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂತ. ನಾನು ಇವತ್ತವರೆಗೂ ಕನ್ಫ್ಯೂಸ್ಡ್, ನನ್ನಲ್ಲಿ ಹೆಂಗೆ ಲಾಫಿಂಗ್ ಬುದ್ಧ ನೋಡಿದೆ ಗುರು ನೀನು, ಫಸ್ಟ್ ಆಫ್ ಆಲ್ ಹೇಳಿ ನನಗೆ ಅಂತ. ಇಲ್ಲ ಸರ್ ನಿಮ್ಮಲ್ಲಿ ಒಂದು ಕ್ಯೂಟ್ನೆಸ್ ಇದೆ, ನಿಮ್ಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ ಅಂತ. ಬಟ್ ನನಗೆ ಇವತ್ತು ಸ್ಕ್ರೀನ್ ಮೇಲೆ ನೋಡಿದಾಗಲೇ ಗೊತ್ತಾಗ್ತಿರೋದು, ಓ ಭರತ್ ಮೆಂಟ್ ದಿಸ್, ಓಕೆ ಐ ಕ್ಯಾನ್ ಡೂ ದಿಸ್. ನಂಗೆ ಈಗ ಅನ್ನಿಸ್ತಾ ಇದೆ ಡೈರೆಕ್ಟರ್ ಕ್ಯಾಪ್ ಅಲ್ಲಿ ಗೊತ್ತಾಗುತ್ತೆ ಅಂತ ಅನ್ಸುತ್ತೆ. ಎಕ್ಸಾಕ್ಟ್ಲಿ.
ಹೊರಗಡೆ ಕೂತ್ ನೋಡಿದಾಗ ಅವ್ರಿಗೆ ಅರ್ಥ ಆಗಿದೆ ಮೋಸ್ಟ್ಲಿ ಇವನ ಹತ್ರ ಈ ಪಾತ್ರ ಮಾಡಿಸ್ಬೋದು ಅಂತ. ನಾನು ಸಿಕ್ಕಾಪಟ್ಟೆ ಡೌಟಲ್ಲೇ ಇದೆ. ಅಂಟಿಲ್ ಅಂಡ್ ಅನ್ಲೆಸ್ ನನಗೆ ಔಟ್ಪುಟ್ ನೋಡೋ ತನಕ ನಾನು ಡಬ್ಬಿಂಗ್ ಹೋದಾಗ ನನಗೆ ಗೊತ್ತಿಲ್ಲ ನಾನು ಇಷ್ಟು ಕ್ಯೂಟಾಗಿ ಕಾಣ್ತೀನಿ, ಹೌದಾ ಇಷ್ಟು ಮುದ್ದಾಗಿ ಕಾಣ್ತೀನಿ ನಾನು, ಪರವಾಗಿಲ್ವಲ್ಲ ಅಂತ. ಸುಪ್ರೀತಾ ಅವರು ಹೇಳಿದ್ರೆ ಆಗ್ಲಿ ಅದನ್ನ ಅವಳು ಹೇಳಲ್ಲ. ಅವಳು ನಂದು ಬಿಗ್ಗೆಸ್ಟ್ ಕ್ರಿಟಿಕ್. ಅವಳು ಮಾಡಿರೋ ಈಗ 50ನೇ ಸಿನಿಮಾ ಅಂತ ಹೇಳ್ತಾ ಇದೀನಲ್ಲ, 49 ಸಿನಿಮಾಗೆ ಮೋಸ್ಟ್ಲಿ ಬೈದಿರ್ತಾಳೆ. ಅಯ್ಯೋ ಐ ನೀಡ್ ಸಂಬಡಿ ಲೈಕ್ ದಟ್. ಯಾಕಂದ್ರೆ ನನ್ನ ಕೌತರ್ ಸರ್ ಯಾವಾಗಲೂ ಹೇಳೋರು ಅಂದ್ರೆ ಯಾವತ್ತೊಬ್ಬ ಆರ್ಟಿಸ್ಟು ತಾನು ಮಾಡಿದ ಕ್ಯಾರೆಕ್ಟರ್ ಸ್ಯಾಟಿಸ್ಫೈ ಆಗ್ತಾನೆ ಅವತ್ತು ಸತ್ತ ಅಂತ. ಗ್ರೋತ್ ಸ್ಟಾಪ್ಸ್ ದೇರ್ ಅಂತಾರಲ್ಲ ಹಾಗೆ. ಅಷ್ಟೇ. ನನ್ಗೆ ಇವತ್ತವರೆಗೂ ಯಾವ ಕ್ಯಾರೆಕ್ಟರ್ ಸ್ಯಾಟಿಸ್ಫೈ ಆಗಿಲ್ಲ. ಸೊ ನೀವು ಲಾಫಿಂಗ್ ಬುದ್ಧ ರಿಲೀಸ್ ಆದ್ಮೇಲೆ ನೀವು ಅದ್ಭುತ ಸಿನಿಮಾ ಅಂತ ಹೇಳಿದ್ರು ನಾನು ಅದ್ರಲ್ಲಿ 10 ಮಿಸ್ಟೇಕ್ಸ್ ತೋರಿಸ್ತೀನಿ. ನೀವೇ ಅದೇ ಹೇಳ್ತೀರಾ. ದಟ್ ಈಸ್ ಹೌ ಐ ಆಮ್. ಯಾವ ಟಾಪಿಕಲ್ಲಿ ಇದೆ ಅಂತಾನೆ ಮರ್ತೈತೆ ನಂಗೆ ಈಗ. ನಾವು ಅದೇ ಕ್ಯೂಟ್ನೆಸ್ ನನ್ನಲ್ಲಿ ಇದೆಯಾ ಅಂತ ನಾವು ಕ್ಯೂಟ್ನೆಸ್ ನನ್ನಲ್ಲಿ ಇದೆಯಾ ಅಂತ. ಸೊ ಫಸ್ಟ್ ಫ್ರೇಮು ಸೆಕೆಂಡ್ ಫ್ರೇಮು ಬರತ್ತು ನನ್ನ ಹತ್ರ ಮಾನಿಟರ್ ಬರಕ್ ಬಿಟ್ಟಿಲ್ಲ. ಯೂಶಲಿ ನಾನು ಮಾನಿಟರ್ ಹತ್ರ ಹೋಗಿ ನೋಡಲ್ಲ, ನಾ ಹೆಂಗೆ ಕಾಣ್ತಿದ್ದೀನಿ ಅಂತೆಲ್ಲ ನೋಡೋದು. ಅದೊಂದು ಶಾರ್ಟ್ ಇತ್ತು, ವೈಫ್ ಜೊತೆ ಮಗಳ ಜೊತೆ ನಂದೊಂದು ಶಾರ್ಟ್ ಇತ್ತು. ಶೆಟ್ರೆ ಬನ್ನಿ ಇಲ್ಲಿ ಅಂತ ಬರತ್ತು. ಬರತ್ರ ಹೇಳಿ ನೋಡಿ ಸರಿ ಶಾರ್ಟ್ ಹೆಂಗಿದೆ ಅಂತ. ಸಕ್ಕದಾಗಿ ಬಂದಿದೆ ಅಲ್ಲ, ನಾನು ಹೇಳಿದ್ರೆ ನಂಬಲೇ ಇಲ್ಲ ನೀವು. ಈಗ ನೋಡಿ ಗೊತ್ತಿಲ್ಲ ನನ್ನೆಲ್ಲ ಅವ್ನು ನೋಡ್ದ. ಅಂಡ್ ಇಟ್ ವಾಸ್ ಎ ಚಾಲೆಂಜ್ ಫಾರ್ ಮಿ. ನನಗೆ ಲಿಟ್ರಲ್ ಚಾಲೆಂಜ್ ಅದು. ಯಾಕಂದ್ರೆ ಹುಬ್ಬನ್ನ ಹಿಂಗ್ ಅನ್ನಂಗಿಲ್ಲ ನಾನು. ನನ್ಗೆ ಏನಾರು ಮಾತಾಡ್ತಾ ಒಂಚೂರು ಹಿಂಗ ಸರ್ 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 ಹುಬ್ಬು ಸರ್ ಬೇಡ ಸರ್ ಬೇಡ ಸರ್ ಸರ್ ಅದು ಅನ್ಕಾನ್ಶಿಯಸ್ ಆಗಿ ಬಂದ್ಬಿಡುತ್ತಲ್ವಾ, ಬಂದ್ಬಿಡುತ್ತೆ ಮಾತಾಡ್ತಾ. ಮಾಡಂಗೆ ಇಲ್ಲ. ಇಟ್ ವಾಸ್ ಲೈಕ್ ನಾನು ಏನಾರು ಮಾತಾಡ್ತಾ ಹಿಂಗ ಸರ್ ಸರ್ ಹುಬ್ಬು ಸರ್ ಮೈಕ್ ಇಡ್ಕೊಂಡು ಸರ್ ಪ್ರಮೋದ್ ಸರ್ ಹುಬ್ಬು ಸರ್. ಇಟ್ ವಾಸ್ ಎ ಚಾಲೆಂಜ್. ಬಟ್ ಈಗ ಒಂದು ಕಾನ್ಫಿಡೆನ್ಸ್ ಬಂದಿದೆ. ರೈಟ್, ಸೂಪರ್ ಗುರು, ಈ ತರದ ಕ್ಯಾರೆಕ್ಟರ್ ನಾನು ಮಾಡಕ್ ಸಾಧ್ಯ ಅಂತ. ಸೊ ನಿಮ್ಮಲ್ಲಿ ಒಳಗಡೆ ಒಂದು ಆಸೆ ಇರುತ್ತೆ, ಇವಾಗ ಸ್ಟೀರಿಯೋ ಟೈಪ್ ಆಗ್ಬಿಡ್ತೀನೇನೋ ಬರೀ ಪೊಲೀಸ್ ಕ್ಯಾರೆಕ್ಟರ್ಗೆ. ಯಾಕೆಂದ್ರೆ ನೀವೇ ಹೇಳಿರೋ ಹಾಗೆ ಒಂದು PC ಇಂದ ಹಿಡಿದು ಒಂದು ಹೈಯರ್ ರ್ಯಾಂಕ್ ವರೆಗಿನ ಪೊಲೀಸ್ ಕ್ಯಾರೆಕ್ಟರ್ನ ನೀವು ಪ್ಲೇ ಮಾಡಿದ್ದೀರಾ. ನಿಮ್ಮೊಳಗಿರುವಂತಹ ವೆರೈಟಿ ಆಫ್ ಕ್ಯಾರೆಕ್ಟರ್ ಅಥವಾ ವಿಚ್ ಜಾನರ್ ಆಫ್ ಕ್ಯಾರೆಕ್ಟರ್ ವಿಚ್ ಯು ವಾಂಟ್ ಟು ಪ್ಲೇ, ನಿಮಗಿರುವ ಅರ್ಜಿ ಏನು ಸರ್? ತುಂಬಾ ಇದೆ. ರಂಗಭೂಮಿ ಅವರಲ್ವಾ, ಕರೆಕ್ಟ್. ಇದೊಂದು ಮುಗಿಯದ ಆಸೆ ಅದು. ಅಲ್ಲಿ ತುಂಬಾ ಉದ್ದ ಇದೆ. ಬಟ್ ಎಕ್ಸಾಕ್ಟ್ಲಿ ಹೇಳಬೇಕು ಅಂದ್ರೆ ಪೊಲೀಸ್ ಕ್ಯಾರೆಕ್ಟರ್ಗಳು ನಾನು ಏನು 25-30 ಸಿನಿಮಾ ಮಾಡಿದ್ದೀನಿ. ನಾನು ಎಲ್ಲ ಕ್ಯಾರೆಕ್ಟರ್ನು ಗ್ರಾಫ್ ತಗೊಂಡ್ರೆ ನೀವು ಯಾವುದು ಒಂದೇ ತರ ಇಲ್ಲ. ಅಲ್ಲಿ ಏನೋ ಒಂದು ಬೇರೆ ಮಾಡೋದಕ್ಕೆ ಒಂದು ಪ್ರಯತ್ನ ಮಾಡಿರ್ತೀನಿ. ಅಂಡ್ ಈಗ ನೆಕ್ಸ್ಟ್ ನಂದೇ ಪ್ರೊಡಕ್ಷನ್ ಅಲ್ಲಿ ನಾನು ಹೀರೋ ಆಗಿ ಮಾಡ್ತಿರೋ ಸಿನಿಮಾನು ನಾನು ಅದ್ರಲ್ಲಿ ಪೊಲೀಸ್ ಅಗೇನ್ ಒಬ್ಬ ತರಲೆ ಪೊಲೀಸ್ ತರನೇ ಕಾಮಿಡಿನೇ ಮಾಡೋದು. ಎಕ್ಸಾಕ್ಟ್ಲಿ ಆ ಕ್ಯಾರೆಕ್ಟರ್ಗಳು ಬದಲಾಗ್ತಾ ಹೋಗುತ್ತೆ. ಆ ಕ್ಯಾರೆಕ್ಟರ್ನ ಕ್ಯಾರೆಕ್ಟರೈಸೇಷನ್ ನಾವು ಹೆಂಗ್ ಮಾಡ್ಕೋತೀವಿ ಅಂತ ನಮ್ಗೆ ಯೂಶಲಿ ಥಿಯೇಟರ್ ಅಲ್ಲಿ ಹೇಳ್ಕೊಡೋದೇನು ಸಬ್ ಟೆಕ್ಸ್ಟ್. ನೀವು ಟೆಕ್ಸ್ಟ್ ಏನಿದೆ ಆ ಟೆಕ್ಸ್ಟ್ ಅನ್ನು ಓದ್ಬಿಡಿ. ಡೈಲಾಗ್ ಇಸ್ ನಾಟ್ ಅ ಡೈಲಾಗ್. ಆ ಡೈಲಾಗ್ ಮಧ್ಯದಲ್ಲಿ ಒಂದು ಟೆಕ್ಸ್ಟ್ ಇದೆ, ಅದನ್ನ ಓದ್ಕೊಳ್ಳಿ ಅಂತ ಹೇಳ್ತಾರೆ ನಮ್ಗೆ. ಅಂದ್ರೆ ಒಂದ್ ಲೈನ್ ಇಂದ ಇನ್ನೊಂದ್ ಲೈನ್ ಮಧ್ಯದಲ್ಲಿ ಒಂದ್ ಲೈನ್ ಇದೆ, ಕಾಣದೇ ಇರೋ ಲೈನ್, ಅದನ್ನ ನೀನ್ ಸೃಷ್ಟಿ ಮಾಡ್ಕೊಳ್ಳಿ. ಸೊ ಅದನ್ನ ಸೃಷ್ಟಿ ಮಾಡ್ಕೊಳ್ಳೋದ್ರಲ್ಲಿ ನಾವು ಯಾವಾಗ ಗಟ್ಟಿ ಆಗ್ತೀವಿ ಆವಾಗ ಮೋಸ್ಟ್ಲಿ ಈ ತರದ ಚಾಲೆಂಜಸ್ ನ ಈಸಿಯಾಗಿ ಬೇಧಿಸ್ಕೊಂಡು ಆಚೆ ಬರ್ಬೋದು ಅಂತ ಅನ್ಸುತ್ತೆ. ದಿಸ್ ಇಸ್ ಅ ಡಿಫ್ರೆಂಟ್ ಬಾಲ್ ಗೇಮ್ ಆಲ್ ಟುಗೆದರ್, ಒನ್ ಲಾಫಿಂಗ್ ಬುದ್ಧ ಅನ್ನುವಂಥದ್ದು. ಸೊ ಕಾಮಿಡಿ ಇಸ್ ಸೀನ್, ಆಗ ಲಾಫಿಂಗ್ ಬುದ್ಧ ಅನ್ನೋ ಟೈಟ್ಲಲ್ಲೇ ಇದೆ. ಜನ ಈ ಚಿತ್ರನ ಬಂದು 30ನೇ ತಾರೀಕು ಆಗಸ್ಟ್ ಚಿತ್ರಮಂದಿರಗಳಲ್ಲಿ ನೋಡಬೇಕು ಅಂದರೆ ಅದರ್ ದ್ಯಾನ್ ಕಾಮಿಡಿ, ವಾಟ್ ಆರ್ ದ ಅದರ್ 3 reasons that you strong reasons that you give? ಪೊಲೀಸ್ ಅವ್ರು ಕೆಟ್ಟವರಲ್ಲ. ದಿಸ್ ಇಸ್ ದ ಫಸ್ಟ್ ಥಿಂಗ್ ಐ ವಾಂಟ್ ಟು ಸೇ. ಸಿ ಪೀಪಲ್, ದಿನ ಬೆಳಗ್ಗೆ ನೀವು ಬರ್ತೀರಿ, ದೇವ್ರ ಕೈ ಮುಗಿದು ಆಫೀಸಿಗೆ ಬರ್ತೀರಿ, ಯು ಮೀಟ್ ಆಲ್ ಪಾಸಿಟಿವ್ ಪೀಪಲ್ ಹಿಯರ್, ಕರೆಕ್ಟ್ ಅಲ್ವಾ? ಎಲ್ಲರನ್ನೂ ಮೀಟ್ ಆದಾಗ ಅಪ್ಪ ಏನೋ ನಾಳೆ ಏನು ನಿನ್ನೆ ಏನಾಯಿತು, ಈಗೇನು ಪ್ಲ್ಯಾನ್ ಮಾಡಬೇಕು, ಹಂಗೆ ಮಾಡೋಣ ಹಿಂಗೆ ಮಾಡೋಣ, ಎಂತೂಸಿಯಾಸ್ಟಿಕ್ ಪೀಪಲ್ನ ಮೀಟ್ ಮಾಡ್ತೀರ. ಪೊಲೀಸ್ ಅವ್ರ ಹಣೆ ಬರ ನೋಡಿ, ದಿನ ಕೈ ಮುಗಿದು ದೇವ್ರಿಗೆ ಅವ್ನು ಹೋಗೋದೇ ಸ್ಟೇಷನಿಗೆ, ಅವ್ನು ಎದುರುಗಡೆ ಸಿಗೋದೇ ಯಾರೋ ಕೊಲೆಗಾರ, ಇಲ್ಲ ರೇಪಿಸ್ಟು, ಇಲ್ಲ ಕಳ್ತನ ಮಾಡೋರು, ಇಲ್ಲ ಜಗಳ ಆಡೋರು, ಇಲ್ಲ ಹೊಡೆದಾಡ್ಕೊಂಡ್ರೋರು, ಇಂಥವ್ರೆ ಸಿಗೋದು. ದಿನ ಶುರುವಾಗದೆ ಹಂಗೆ. ಎಕ್ಸಾಕ್ಟ್ಲಿ, ದೇ ಆರ್ ಮೀಟಿಂಗ್ ನೆಗೆಟಿವ್ ಪೀಪಲ್. ಡೈರೆಕ್ಟ್ಲಿ ಅವ್ರು ಹೋಗೋದೇ ನೆಗೆಟಿವ್ ಪೀಪಲ್ ಹತ್ರ. ಸೊ ನಿಮ್ಗೆ ಆರಾನೇ ನಿಮ್ ಸುತ್ತ ನೆಗೆಟಿವ್ ಇದ್ದಾಗ ನೀವು ಅದನ್ನ ಬೇಧಿಸ್ಕೊಂಡು ಹೆಂಗ್ ಮನೆಗೆ ಬರ್ತೀರಿ ವಾಪಸ್? ಹೆಂಡತಿ ಜೊತೆ ಹೇಗ್ ಮಾತಾಡ್ತೀರಿ? ಅದೇ ನೆಗೆಟಿವ್ ಆರ ಇಟ್ಕೊಂಡು ನೀವು ಬರಂಗಿಲ್ಲ. ಅದನ್ನೆಲ್ಲ ಗಂಟು ಮುಟ್ಟೆ ಕಟ್ಟಿ ಅಲ್ಲೇ ಸೈಡಲ್ಲಿ ಇಡಬೇಕು. ಮತ್ತೆ ಚೇಂಜ್ ಆಗ್ಬೇಕು, ಶಿಫ್ಟ್ ಆಗ್ಬೇಕು. ಎಕ್ಸಾಕ್ಟ್ಲಿ, ಕ್ಯಾರೆಕ್ಟರ್ ಶಿಫ್ಟಿಂಗ್ ಆಗ್ಬೇಕು. ಎಕ್ಸಾಕ್ಟ್ಲಿ. ಮನೆಗೆ ಬಂದಾಗ ಹೆಂಡತಿ ಜೊತೆ ಮಾತಾಡೋ ರೀತಿ ಬೇರೆ, ಮಕ್ಳ ಜೊತೆ ಮಾತಾಡೋ ರೀತಿ ಬೇರೆ. ಪೊಲೀಸ್ ಇಂಟ್ರಾಗೇಷನ್ ಮಾಡಿದಾಗ ಮಕ್ಳ ಹತ್ರ ಮಾತಾಡಕ್ಕಾಗಲ್ಲ. ತುಂಬಾ ಚಾಲೆಂಜಿಂಗ್ ಲೈಫ್ ಅದು. ನಾವು ಈಸಿಯಾಗಿ ಹೇಳ್ಬಿಡ್ತೀವಿ ಪೊಲೀಸು ಮಾಮ ಲಂಚ ತಗೋತಾರ ಅದು ಇದು ಅಂತೆಲ್ಲ. ಬಟ್ ಅವ್ರ ಸ್ಟ್ರೆಸ್ ಲೆವೆಲ್ನ ಯಾರು ನಾವು ಎಕ್ಸ್ಪೋಸ್ ಮಾಡಿಲ್ಲ ಯಾವ ಸಿನಿಮಾದಲ್ಲೂ. ಸೊ ಅದನ್ನ ಎಕ್ಸ್ಪೋಸ್ ಮಾಡಿರುವಂತ ಸಿನಿಮಾ. ಸೊ ಪೊಲೀಸ್ ಅವ್ರು ಕೆಟ್ಟವರಲ್ಲ, ಬಂದ್ ಸಿನಿಮಾ ನೋಡಿ. ಒಂದು. ಎರಡನೇದು, ಫಸ್ಟ್ ಟೈಮ್ ನನಗೆ ಗೊತ್ತಾಗಿರೋದು ನಾನು ಕ್ಯೂಟಾಗಿ ಕಾಣಿಸ್ತೀನಿ ಅಂತ. ಸೊ ಅದಕ್ಕೆ ಥಿಯೇಟರ್ಗೆ ಬಂದು ನೋಡಿ. ಸೊ ಥರ್ಡ್ ಪಾಯಿಂಟ್ ಈಸ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನ
ರೈಟ್ ಫ್ರಮ್ ಯಾವುದು ನಮ್ಮ ಕಿರಿಕ್ ಪಾರ್ಟಿಯಿಂದ ಕಾಂತಾರದವರೆಗೂ. ಕಾಂತಾರ ಇಸ್ ಆಲ್ಸೋ ಕಂಟೆಂಟ್ ಓರಿಯೆಂಟೆಡ್ ಫಿಲ್ಮ್. ಪೀಪಲ್ ಮೇಡ್ ಇಟ್ ಎ ಗ್ರ್ಯಾಂಡ್ ಸಕ್ಸಸ್. ವಿ ವೆಂಟ್ ಟಿಲ್ ನ್ಯಾಷನಲ್ ಅವಾರ್ಡ್. ಇವತ್ತೇನಾದ್ರು ಸಿಕ್ಕಿದೆ ಅಂದರೆ ಅದಕ್ಕೆ ಜನ ಕಾರಣ ಆಗೇನು. ಸೊ ಜನರ ಕೈಯಲ್ಲಿ ಒಂದು ತಾಕತ್ತಿದೆ, ಒಂದು ಕಂಟೆಂಟ್ನ ಗೆಲ್ಸೋ ತಾಕತ್ತು ಇದೆ, ಸೋಲ್ಸೋ ತಾಕತ್ತು ಇದೆ. ಖಂಡಿತ. ಸೊ ಹಾಗಾಗಿ ನಾನು ಕೇಳೋದೇನು ಅಂದರೆ, ಈ ಥರದ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬಂದಾಗ ಅದರಲ್ಲೂ ನಗ್ಸಕ್ಕೆ ಅಂತಾನೆ ಬರೋದು ನಾವು. ಸೊ ನಗಿಸ್ತಾ ನಿಮ್ಗೊಂದು ಕಂಟೆಂಟ್ ಹೇಳ್ತಾ ಇದೀವಿ ಅಂದರೆ ಈ ವಿಚಾರ ಸಮಾಜಕ್ಕೆ ಬೇಕು, ಸಮಾಜಮುಖಿಯಾದಂತಹ ಒಂದು ಎಳೆ ಸಬ್ಜೆಕ್ಟ್ ಇಟ್ಕೊಂಡು. ಎಕ್ಸಾಕ್ಟ್ಲಿ, ಅದು ಸಮಾಜಕ್ಕೆ ಬೇಕೇ ಬೇಕು. ಹಂಗಾಗಿ ಬಂದು ನೋಡಿ, ಜವಾಬ್ದಾರಿಯುತ ಸಮಾಜದಲ್ಲಿ ಇರುವಂತ ನೀವು ಬಂದು ನೋಡ್ಬೇಕು ಅಂತ ನಾನು ಕೇಳ್ತೀನಿ. ವಂಡರ್ಫುಲ್. 30th August ನಮ್ಮ ಲಾಫಿಂಗ್ ಬುದ್ಧ ಚಿತ್ರ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರವನ್ನ ನೋಡಿ ಎನ್ಕರೇಜ್ ಮಾಡಿ. ಸರ್, ವಿ ವುಡ್ ಲವ್ ಟು ಸಿ ಯು ಆನ್ ಸ್ಕ್ರೀನ್ ಅಗೇನ್ ಅಂಡ್ ಅಗೇನ್. ನೀವು ಏನೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀರಾ, ಏನೆಲ್ಲ ಮಾಡ್ಲಿಕ್ಕೆ ಹೊರಡ್ತೀರಾ, ಎಲ್ಲದಕ್ಕೂ GSS ಮಾಧ್ಯಮ ಕಡೆಯಿಂದ ಆಲ್ ದಿ ವೆರಿ ಬೆಸ್ಟ್. ಆಲ್ ದಿ ಬೆಸ್ಟ್ ಫಾರ್ ಲಾಫಿಂಗ್ ಬುದ್ಧ ಇನ್ ಪರ್ಟಿಕ್ಯುಲರ್. ಅಂಡ್ ಥ್ಯಾಂಕ್ ಯು ಫಾರ್ ಯುವರ್ ಟೀಮ್ ಮೆಂಬರ್ಸ್ ಹೂ ಫಾಲೋಡ್ ಅಪ್ ಮೀ ಫಾರ್ ಲಾಂಗ್ ಟೈಮ್. ಇವತ್ತು ಕೂಡ ಎಲ್ಲೆಲ್ಲೋ ಇದ್ದೆ ನಾನು, ಹಂಗಿದ್ರು ನನ್ನ ಬೆನ್ಬಿಡದ ಬೂತ್ ತರ ನನ್ನ ಕ್ಯಾಚ್ ಹಾಕೊಂಡು ಬಂದ್ರು. ನೀವು ಇದ್ದ ಕಡೆ, ನೀವು ಹೋದ ಕಡೆ ಎಲ್ಲ ಇದ್ದು ಎಳ್ಕೊಂಡು ಬಂದಿದ್ದೀವಿ. and I am happy for coming here. ಆದ್ರೆ ಟೈಮ್ ಇಲ್ಲದೆ ಇರೋದಕ್ಕೆ ಅಷ್ಟೇ ಬರಲ್ಲ ಅಂತ ಹೇಳೋದು ಬಿಟ್ರೆ, ಇಲ್ಲ ಅಂದ್ರೆ ಯಾವುದೇ ಕಾರಣ ಇರಲ್ಲ ನಮ್ಗೆ. ನಾನು ತುಂಬಾ ಜನ ಕೇಳ್ತಿರ್ತೀನಿ, ಅಂದ್ರೆ ಸಿನಿಮಾ ಚಿಕ್ಕದು ದೊಡ್ಡದು ಇಲ್ಲ, ಸಿನಿಮಾ ಗೆದ್ರೆ ದೊಡ್ಡದು, ಸೋತ್ರೆ ಚಿಕ್ಕದು. ಸೊ ಅದೇ ತರ ಎನಿ ಮೀಡಿಯಾ, ಎನಿಥಿಂಗ್ ದಟ್ ಯು ಆರ್ ಸ್ಟಾರ್ಟಿಂಗ್ ಅಪ್, ಒಂದು ಸ್ಟಾರ್ಟಿಂಗ್ ಅಪ್ ಯಾವತ್ತೂ ಅದು ಚಿಕ್ಕದಾಗದೇ ಇಲ್ಲ. ಇವತ್ತು ಎಷ್ಟೋ ಸಣ್ಣ ಸಣ್ಣ ಕಂಪ್ನಿಗಳಾಗಿ ಶುರುವಾಗಿರುವಂತದ್ದು ಮಿಲಿಯನ್ ಟ್ರಿಲಿಯನ್ ಗಟ್ಟಲೆ ಇದೆ. ಸೊ ಅದೇ ತರ ನಿಮ್ಮ GSS ಕೂಡ ಐ ಹೋಪ್ you go somewhere else, and anyway you have started, and I know that you have started for a long back. Correct. But still ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಅಲ್ಲಿಗೆ ಬರೋದಕ್ಕೆ ನಾನು ಇವತ್ತು ಹಿಂಜರಿಯಲ್ಲ. ಟೈಮ್ ಕನ್ಸ್ಟ್ರೈನ್ ಇದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಕು. Thank you so much. Your words means a lot. Once again, all the best. Thank you so much. Namaste.